ಯೋ ಗಾಯ್ಸ್, ತುಂಬಾನೇ ಸೀರಿಯಲ್ ಕಿಲ್ಲರ್ ಮೂವೀಸ್ ಬಂದಿದೆ. ಆದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದ್ರೇನೆ ಮೂವಿನೇ ಚೆನ್ನಾಗಿರೋದು. ಆ ರೀತಿನೇ ಇವತ್ತು ನಾವು ನೋಡಲಿರುವ ಮೂವಿ ಸೂಪರ್ ಆಗಿರುತ್ತೆ. ಹೌದು, ಇದೊಂದು ಸೈಕೋ ಸೀರಿಯಲ್ ಕಿಲ್ಲರಿನ ಕತೆ. 70s ಅಲ್ಲಿ ಅಮೆರಿಕವನ್ನೇ ನಡುಗಿಸಿದ್ದ ಒಬ್ಬ ನಿಜವಾದ ಸೀರಿಯಲ್ ಕಿಲ್ಲರಿನ ಕತೆ. ಹೌದು, ನಿಜವಾಗ್ಲೂ ನಡೆದಿದ್ದ ಕತೆ. ಒಬ್ಬ ಫೋಟೋಗ್ರಾಫರ್ ಹುಡುಗಿಯರನ್ನ ಮಾಡೆಲ್ ಮಾಡ್ತೀನಿ ಅಂತ ಹೇಳಿ ತುಂಬಾನೇ ಆಸೆ ಮಾತುಗಳನ್ನ ಆಡಿ ಅಲೋನಾದ ಪ್ಲೇಸ್ ಗೆ ಕರ್ಕೊಂಡು ಹೋಗಿ ರೇಪ್ ಮಾಡಿ ಕೊಂದಿದ್ದಾನೆ. ಸೊ ಇಂತಹದೊಂದು ಸೀರಿಯಲ್ ಕಿಲ್ಲರ್ ಹತ್ರ ನಮ್ಮ ಹೀರೋಯಿನ್ ಒಂದು ರಿಯಾಲಿಟಿ ಶೋ ಅಲ್ಲಿ ಸಿಗಾಕುತ್ತಾರೆ. ಸೊ ಆ ರೀತಿ ಸಿಗಾಕೊಂಡ ನಮ್ಮ ಹೀರೋಯಿನ್ ಅವನ ಹತ್ರ ಇಂದ ತಪ್ಪಿಸ್ಕೊಂಡ್ರು ಇಲ್ವೋ, ಫೈನಲಿ ಆ ಸೈಕೋ ಕಿಲ್ಲರಿನ ಎಂಡಿಂಗ್ ಹೇಗಿರ್ತಿತ್ತು ಅನ್ನೋ ಸೂಪರ್ ಕಥೆಯನ್ನ ನಿಜವಾಗ್ಲೂ ಭಯಂಕರ ಕ್ರೂರವಾಗಿ ನಡೆದಿದ್ದ ಕತೆ ಇದು. ಆದ್ರೆ ಅದಕ್ಕೆ ಒಂದು ಡಿಫರೆಂಟ್ ಆದ ಸ್ಕ್ರೀನ್ ಪ್ಲೇ ವನ್ನ ಇಟ್ಟು ನಮಗೆ ಸೂಪರ್ ಆಗಿ ಹೇಳಿರುವ ಮೂವಿನೇ ವುಮೆನ್ ಆಫ್ ದಿ ಹವರ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ರಾಡ್ನಿ ಅನ್ನುವ ಒಬ್ಬ ಫೋಟೋಗ್ರಾಫರ್ ಯಾರುವೇ ಇಲ್ಲದೆ ಇರುವ ಜಾಗದಲ್ಲಿ ಒಬ್ಬಳು ಹುಡುಗಿಯನ್ನ ನಿಲ್ಲಿಸಿ ಫೋಟೋಸ್ ಅನ್ನ ತಗೋತಿರ್ತಾನೆ. ಇವೆಲ್ಲ ನಡೀತಿರೋದು 1977 ಅಲ್ಲಿ. ಇವಾಗ ರಾಡ್ನಿ ಅನ್ನೋ ಫೋಟೋಗ್ರಾಫರ್ ಆ ಹುಡುಗಿಯನ್ನ ನೋಡಿ ನೀವು ಏನನ್ನ ಮಾಡ್ತಿದ್ದೀರಾ ಅಂತ ಕೇಳಿದ ತಕ್ಷಣವೇ ಆ ಹುಡುಗಿ ತುಂಬಾನೇ ಬಿಕ್ಸಾಗ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ಈ ಹುಡುಗಿನೂ ಇವಳ ಬಾಯ್ ಫ್ರೆಂಡ್ ಆಲ್ಮೋಸ್ಟ್ ಒಂದು 50 ಸ್ಟೇಟ್ ಅನ್ನ ಕವರ್ ಮಾಡೋ ರೀತಿ ಒಂದು ಅಡ್ವೆಂಚರ್ ಟ್ರಿಪ್ ಗೆ ಹೊರಟಿರ್ತಾರೆ. ಆದ್ರೆ ಅರ್ಧ ದಾರಿಯಲ್ಲೇ ಇವರಿಬ್ಬರ ಮಧ್ಯೆ ಜಗಳ ಆಗಿ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ಸೊ ಆ ಹುಡುಗ ಇವಳನ್ನ ಅರ್ಧ ದಾರಿಯಲ್ಲೇ ಡ್ರಾಪ್ ಮಾಡ್ಬಿಟ್ಟು ಅಲ್ಲೇನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಸೊ ಇದನ್ನೆಲ್ಲ ಹೇಳಿ ಹುಡುಗಿ ಅಳ್ತಾ ಇರ್ಬೇಕಾದ್ರೆ ಆವಾಗ ರಾಡ್ನಿ ಫೋಟೋಗ್ರಾಫರ್ ನಿಧಾನಕ್ಕೆ ಆ ಹುಡುಗಿ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡೋ ರೀತಿನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟಚ್ ಮಾಡ್ತಿರ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಸಡನ್ ಆಗಿ ಅವಳ ಕತ್ತನ್ನ ಹಿಡಿದು ಅಮ್ಕೋ ರೀತಿ ಫೀಲ್ ಆಗುತ್ತೆ. ಸೊ ಇವಾಗ ಅವನು ಟಚ್ ಮಾಡೋದು ಒಂದ್ ರೀತಿ ಸೈಕೋ ತರ ಇರ್ತಿದೆ ಅನ್ನೋದನ್ನ ಫೀಲ್ ಮಾಡಿದ ಹುಡುಗಿ ಫಟ್ ಅಂತ ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಹುಡುಗಿಯನ್ನ ಚೇಸ್ ಮಾಡಿ ಹಿಡಿದು ಅವನು ಫಸ್ಟ್ ಆ ಹುಡುಗಿಯ ಕತ್ತನ್ನ ಹಿಡಿದು ಅಮುಕ್ತಾನೆ. ಅದ್ರಲ್ಲಿ ಆ ಹುಡುಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಆದ್ರೂ ಆ ಹುಡುಗಿಗೆ CPR ಅನ್ನು ಕೊಟ್ಟು ಕಾನ್ಶಿಯಸ್ ಗೆ ಬರೆಸ್ತಾನೆ. ನಂತರ ಅವಳನ್ನ ರೇಪ್ ಮಾಡಿ ಕ್ರೂರವಾಗಿ ಸಾಯಿಸ್ತಾನೆ. ಆಕ್ಚುಲಿ ರಾಡ್ನಿ ಅನ್ನೋನು ಒಂದು ನಾರ್ಮಲ್ ಆದ ಪರ್ಸನ್ ಇಲ್ಲ, ತುಂಬಾನೇ ಘೋರವಾದ ಸೈಕೋ ಕಿಲ್ಲರ್. ಅಲೋನಾಗಿ ಇರ್ತಾ ಇರುವ ಹುಡುಗಿಯರ ಹತ್ರ ಆಸೆಯಿಂದ ಮಾತಾಡಿ ಅವರುಗಳ ಮನಸ್ಸೊಳಗಡೆ ಅವರೇನೇ ಒಂದು ದೊಡ್ಡ ಮಾಡೆಲ್ ಅನ್ನೋ ರೀತಿ ಫೀಲ್ ಅನ್ನ ಉಂಟು ಮಾಡಿ ನೀವು ತುಂಬಾ ಸೌಂದರ್ಯವಾಗಿದ್ದೀರಾ, ನಿಮ್ಮನ್ನ ಫೋಟೋಸ್ ತಗೋತೀನಿ ಅಂತ ಹೇಳಿ ಅವ್ರುಗಳನ್ನ ಅಲೋನಾದ ಸ್ಪಾಟ್ ಗೆ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಅವ್ರುಗಳನ್ನ ಫೋಟೋಸ್ ತಗೊಳ್ಳೋ ರೀತಿನೇ ಅವ್ರುಗಳನ್ನ ಕ್ರೂರವಾಗಿ ರೇಪ್ ಮಾಡಿ ಕೊಂದಾಕ್ತಾನೆ. ಇದೇನೇ ಇವನ ಕೆಲಸ. ತುಂಬಾ ವರ್ಷಗಳಾಗಿ ಯಾರ ಹತ್ರನೂ ಸಿಗಾಕೊಳ್ಳದೆ ಹೀಗೇನೆ ಮಾಡಿ ಬರ್ತಿದ್ದಾನೆ. ಸೊ ಈ ರೀತಿ 1977 ಅಲ್ಲಿ ನಡೆದಿದ್ದನ್ನ ನಮಗೆ ತೋರಿಸ್ಬಿಟ್ಟು ಇವಾಗ 1978 ಅಂದ್ರೆ ಒಂದು ವರ್ಷದ ನಂತರ ಏನು ನಡೀತೋ ಅನ್ನೋದನ್ನ ತೋರಿಸ್ತಾರೆ. ಆಕ್ಚುಲಿ ಈ ಮೂವಿನೇ ಹೀಗೆ ಇರುತ್ತೆ. 1977, 1978, 1979 ಈ 3 ವರ್ಷದಲ್ಲಿ ಏನೆಲ್ಲ ನಡೀತೋ ಅನ್ನೋದನ್ನ ಮಿಕ್ಸ್ ಮಾಡಿ ತೋರಿಸ್ತಾರೆ ನಾನ್ ಲೀನಿಯರ್ ಟೈಪ್ ಅಲ್ಲಿ. ಇವಾಗ 1978 ಅಲ್ಲಿ ಲಾಸ್ ಏಂಜಲ್ಸ್ ಅಲ್ಲಿ ಇರ್ತಾ ಇರುವ ಹಾಲಿವುಡ್ ಅಲ್ಲಿ ಒಂದು ಮೂವಿಗಾದ ಆಡಿಷನ್ ನಡೀತಿರುತ್ತೆ. ಅಲ್ಲೇನೆ ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ಇವರ ಹೆಸರು ಶೆರಿಲ್. ತುಂಬಾ ವರ್ಷಗಳಾಗಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಚಾನ್ಸ್ ಅನ್ನು ಹುಡುಕಿ ತಿರುಗಾಡ್ತಿದ್ದಾರೆ. ಸೊ ಈ ಒಂದು ಆಡಿಷನ್ ಗೆ ಬಂದು ನಮ್ಮ ಹೀರೋಯಿನ್ ಆಕ್ಟ್ ಮಾಡಿ ತೋರಿಸಬೇಕಾದ್ರೆ ಅದನ್ನು ನೋಡಿದ ಡೈರೆಕ್ಟರ್ಸ್ ಎಲ್ಲರೂ ಸೂಪರ್ ಕಣಮ್ಮ, ಚೆನ್ನಾಗಿನೇ ಆಕ್ಟ್ ಮಾಡ್ತಿದ್ಯಾ ನೀನು, ಆದ್ರೆ ನಮ್ಮ ಮೂವಿಯಲ್ಲಿ ಕೆಲವೊಂದು ನ್ಯೂಡ್ ಸೀನ್ಸ್ ಅಲ್ಲೆಲ್ಲ ಆಕ್ಟ್ ಮಾಡಬೇಕಾಗಿದೆ, ಅದನ್ನ ನಿನ್ನ ಕೈಯಲ್ಲಿ ಆಕ್ಟ್ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಇದರಲ್ಲಿ ಒಂದು ಚೂರು ಇಂಟ್ರೆಸ್ಟೇ ಇಲ್ಲದೆ ಇರುವ ನಮ್ಮ ಹೀರೋಯಿನ್ ಇಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ, ಯಾವಾಗಿನ ರೀತಿನೋ ಸರಿ ಕಣಮ್ಮ ನಿನಗೆ ಫೋನ್ ಕಾಲ್ ಬರುತ್ತೆ ನೀನು ಹೊರಡು ಅಂತ ಹೇಳಿ ಆಡಿಷನ್ ಇಂದ ನಮ್ಮ ಹೀರೋಯಿನ್ ಅನ್ನು ಕಳಿಸ್ಬಿಡ್ತಾರೆ. ಹೀಗೇನೆ ನಮ್ಮ ಶೆರ್ಲಿನ್ ಎಲ್ಲಿಗೆ ಆಡಿಷನ್ ಹೋದ್ರು ಇದೇ ರೀತಿನೇ ನಡೆಯುತ್ತೆ. ಸೊ ಇದರಲ್ಲಿ ವಿಕ್ಸ್ ಆದ ನಮ್ಮ ಹೀರೋಯಿನ್ ನಾವು ಎಲ್ಲಿಗೆ ಹೋದ್ರು ನಮ್ಮ ಟ್ಯಾಲೆಂಟ್ ಗೆ ವ್ಯಾಲ್ಯೂನೇ ಇಲ್ಲ ಅಂತ ಫೀಲ್ ಮಾಡಿದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅವರ ಅಪಾರ್ಟ್ಮೆಂಟ್ ಗೆ ಬರ್ಬೇಕಾದ್ರೆ ಇಲ್ಲಿ ಟೆರ್ರಿ ಅಂತ ಒಂದು ಕ್ಯಾರೆಕ್ಟರ್ ಅನ್ನು ತೋರಿಸ್ತಾರೆ. ಇವನುವೇ ನಮ್ಮ ಹೀರೋಯಿನ್ ಸ್ಟೇ ಆಗಿರುವ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗಿರ್ತಾನೆ. ಇವನಿಗೆ ನಮ್ಮ ಹೀರೋಯಿನ್ ಮೇಲೆ ಒಂದು ಕಣ್ಣು. ನಮ್ಮ ಹೀರೋಯಿನ್ ಅನ್ನ ನೋಡ್ಬಿಟ್ರೇನೆ ಸಾಕು ಅವರನ್ನ ಮಾತಾಡ್ಸೋದಕ್ಕೆ ಹಿಡ್ಕೊಬಿಡ್ತಾನೆ. ಸೊ ಅದಕ್ಕಾಗಿನೇ ಅವನ ಕಣ್ಣಿಗೆ ಬೀಳದೆ ಹೇಗಾದ್ರೂ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಡೋಣ ಅಂತ ನೈಸ್ ಆಗಿ ನಮ್ಮ ಹೀರೋಯಿನ್ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಅವರನ್ನು ನೋಡಿ ಮಾತಾಡ್ಸೋದಕ್ಕೆ ಹಿಡ್ಕೊಬಿಡ್ತಾನೆ. ನಮ್ಮ ಹೀರೋಯಿನ್ ಏನು ಎಂತ ಅಂತ ಮಾತಾಡಿ ಹಾಗೆ ಅವನನ್ನ ಅವಾಯ್ಡ್ ಮಾಡಿ ಹಿಂದೆ ಬರ್ಬೇಕಾದ್ರೆ ಅವನು ಬಿಡೋ ರೀತಿನೇ ಕಾಣ್ತಾ ಇಲ್ಲ. ಹಾಗೆ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಸ್ಕೊಂಡು ಹಾಗೆ ಅವರ ಫ್ಲಾಟ್ ಒಳಗಡೆನೆ ಬಂದ್ಬಿಡ್ತಾನೆ. ನಮ್ಮ ಹೀರೋಯಿನ್ ಇವನನ್ನ ಕೇರೆ ಮಾಡೋದಿಲ್ಲ, ಆಲ್ರೆಡಿ ಟೆನ್ಷನ್ ಆಗಿ ಬಂದಿದ್ದಾರೆ, ಇದ್ರಲ್ಲಿ ಇವನನ್ನ ಬೇರೆ ನೋಡ್ಬೇಕಾ. ಸೊ ಇವಾಗ ಒಳಗಡೆ ಬಂದಿದ್ದ ತಕ್ಷಣ ಹೆಲನ್ ಅನ್ನೋರಿಗೆ ಒಂದು ಫೋನ್ ಕಾಲ್ ಅನ್ನ ಮಾಡ್ತಾಳೆ ಹೀರೋಯಿನ್. ಆ ಹೆಲನ್ ಯಾರು ಅಂದ್ರೆ ನಮ್ಮ ಹೀರೋಯಿನ್ ಗೆ ಸಿನಿಮಾ ಚಾನ್ಸಸ್ ಗಳನ್ನ ಹುಡುಕಿ ಕೊಡುವ ಒಬ್ಬರು ಏಜೆಂಟ್. ಸೊ ಇವಾಗ ಅವರಿಗೆ ಫೋನ್ ಮಾಡಿ ಇವೆಲ್ಲ ಕೆಲ್ಸಕ್ಕೇನೆ ಆಗ್ಬರಲ್ಲ, ನಾನು ಇವಾಗ ಸ್ಟೇ ಆಗಿರುವ ಮನೆಗೆ ಕೂಡ ಬಾಡಿಗೆ ಕಟ್ಟೋಕೆ ಆಗ್ತಾ ಇಲ್ಲ, ನಾನು ಮೂವಿ ಚಾನ್ಸಸ್ ಗಳನ್ನ ಹುಡುಕಿ ತುಂಬಾನೇ ಕಷ್ಟ ಪಡ್ತಿದ್ದೀನಿ ಅಂತ ನಮ್ಮ ಹುಡುಗಿ ಹೇಳ್ಬೇಕಾದ್ರೆ ಆವಾಗ್ಲೇ ಕಾಲ್ ಅಲ್ಲಿ ಇರ್ತಾ ಇರುವ ಹೆಲನ್ ಒಂದು ರಿಯಾಲಿಟಿ ಶೋ ಬಗ್ಗೆ ನಮ್ಮ ಹೀರೋಯಿನ್ ಗೆ ಹೇಳ್ತಾರೆ. ನಮ್ಮ ಹೀರೋಯಿನ್ ಅವಳ ಪ್ರೊಫೈಲ್ ಒಂದು ರಿಯಾಲಿಟಿ ಶೋಗೆ ಶಾರ್ಟ್ ಲಿಸ್ಟ್ ಆಗಿದೆಯಂತೆ. ಸುಮ್ನೆ ಮೂವಿ ಚಾನ್ಸಸ್ ಅನ್ನೇ ಹುಡುಕಿ ಸುತ್ತಾಡ್ತಿರೋ ಬದಲು ಈ ರೀತಿ ಸಣ್ಣ ಪುಟ್ಟ ಸೈಡ್ ಕ್ಯಾರೆಕ್ಟರ್ಸ್ ಗಳಾಗಿ ಆಕ್ಟ್ ಮಾಡಿದ್ರೆ ಸ್ವಲ್ಪ ಹಣನಾದ್ರೂ ಸಿಗುತ್ತೆ ಅಲ್ವಾ, ಅದನ್ನ ಇಟ್ಟು ಸರ್ವೈವ್ ಮಾಡಬಹುದಲ್ವಾ ಅನ್ನೋ ತರ ಇವಾಗ ಹೆಲನ್ ಹೇಳ್ಬೇಕಾದ್ರೆ ಏನು ರಿಯಾಲಿಟಿ ಶೋನ, ನಾನು ಅದಕ್ಕೆ ಆಡಿಷನ್ ಅಟೆಂಡ್ ಮಾಡಿಲ್ವಲ್ಲ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಆ ಮಟ್ಟಿಗೆಲ್ಲ ಆಡಿಷನ್ ಬೇಕಾಗೇ ಇಲ್ಲ ಕಣಮ್ಮ, ನಿನ್ನ ಪ್ರೊಫೈಲ್ ಅನ್ನ ನೋಡಿದ್ರು ಚೆನ್ನಾಗಿದೆ ಅಂತ ಇಷ್ಟಪಟ್ಟು ನಿನ್ನನ್ನ ಇವಾಗ ಸೆಲೆಕ್ಟ್ ಮಾಡಿದ್ದಾರೆ. ಬರೋ ಫ್ರೈಡೆ ಡೈರೆಕ್ಟ್ ಶೂಟಿಂಗ್, ಡೈರೆಕ್ಟ್ ಲೈವ್ ಶೋ ಇಂತಹ ಆಪರ್ಚುನಿಟೀಸ್ ಅನ್ನೆಲ್ಲ ಯೂಸ್ ಮಾಡಿ ಯುಟಿಲೈಸ್ ಮಾಡ್ಕೊಂಡ್ರೇನೆ ನಿನಗೆ ಮೂವಿ ಚಾನ್ಸಸ್ ಗಳು ಕೂಡ ಸಿಗೋದಕ್ಕೆ ಚಾನ್ಸಸ್ ಉಂಟು ಅಂತ ಹೆಲನ್ ಹೇಳ್ಬೇಕಾದ್ರೆ ಸರಿ ಆಯ್ತು ಏನು ಅದು ರಿಯಾಲಿಟಿ ಶೋ ಅಂತ ನಮ್ಮ ಹೀರೋಯಿನ್ ನೋಡಿದ್ರೆ
ದಿ ಡೇಟಿಂಗ್ ಗೇಮ್ ಅಂತ ಒಂದು ರಿಯಾಲಿಟಿ ಶೋ ಟಿವಿಯಲ್ಲಿ ಇವಾಗ ರನ್ ಆಗ್ತಿರುತ್ತೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಿರ್ತಾರೆ. ಆ ಶೋ ಯಾವ ತರ ಅಂದ್ರೆ ಒಂದು ಹುಡುಗಿನ ಕರ್ಕೊಂಡು ಬಂದು ಮುಂದೆ ಕೂರಿಸ್ಬಿಡ್ತಾರೆ. ಅವರಿಗೆ ಆಪೋಸಿಟ್ ಆಗಿ 3 ಹುಡುಗರನ್ನ ಕೂರಿಸ್ತಾರೆ. ಈ ಹುಡುಗಿ ಕೇಳುವ ಕ್ವಶನ್ ಗೆ ಆಪೋಸಿಟ್ ಅಲ್ಲಿ ಕೂತಿರುವ 3 ಹುಡುಗರಿಗೆ 3 ತರದ ಆನ್ಸರ್ ಅನ್ನು ಕೊಡ್ತಾರೆ. ಅದರಲ್ಲಿ ಯಾವ ಹುಡುಗ ಆ ಹುಡುಗಿಯನ್ನ ಇಂಪ್ರೆಸ್ ಮಾಡ್ತಾವನೋ ಅವರಿಬ್ಬರನ್ನು ಆ ಕಂಪನಿನೇ ಸೇರಿ ಡೇಟಿಂಗ್ ಗೆ ಕಳ್ಸಿಕೊಡ್ತಾರೆ. ಇದೇನೆ ಆ ಶೋವಿನ ಥೀಮ್ ಆಗಿರುತ್ತೆ. ಇದನ್ನ ನಮ್ಮ ಹೀರೋಯಿನ್ ನೋಡಿದ ತಕ್ಷಣವೇ ಅವರಿಗೆ ಒಂದು ಚೂರಿ ಇಷ್ಟನೇ ಆಗ್ತಿಲ್ಲ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಒಬ್ಬರು ಫೆಮಿನಿಸ್ಟ್. ಹುಡುಗಿಯರನ್ನ ಮೀಡಿಯಾದಲ್ಲಿ ಸೆಕ್ಸುವಲ್ ಆಗಿ ತೋರಿಸೋದು, ಆಬ್ಜೆಕ್ಟಿಫೈ ಮಾಡೋದು ಇವು ಯಾವುದುವೇ ನಮ್ಮ ಹೀರೋಯಿನ್ಗೆ ಒಂದು ಚೂರಿ ಇಷ್ಟನೇ ಆಗಲ್ಲ. ಆದ್ರೆ ಈ ಶೋ ಅಲ್ಲಿ ಅವು ಎಲ್ಲವೂ ಫಿಲ್ ಆಗಿದೆ. ಸೊ ಇವಾಗ ಶೋವಿಗೆ ಹೋಗೋನ್ವೋ ಬೇಡವೋ ಅಂತ ಬಾರಲ್ಲಿ ಕೂತಿ ಗೆನ್ನೆ ಹೊಡ್ಕೊಂಡು ಹಾಗೆ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಪಕ್ಕದ ಮನೆಯವನು ಟೆರಿ ನಮ್ಮ ಹೀರೋಯಿನ್ ಹತ್ರ ಬಂದು ಆ ಶೋವಿನ ಥೀಮ್ ಅದೇನೆ, ಆದ್ರೆ ಬಿಹೈಂಡ್ ದಿ ಸೀನ್ ಅಲ್ಲಿ ಯೋಚನೆ ಮಾಡಿ ನೋಡಿ. ಜಸ್ಟ್ ನೀವು ಹೋಗಿ ಆ ಹುಡುಗಿ ರೀತಿ ಆಕ್ಟ್ ಮಾಡ್ತೀರಾ ಅಷ್ಟೇ. ನಿಮ್ಮನ್ನ ಅವ್ರಗಳ ಜೊತೆನೆ ಡೇಟಿಂಗ್ ಎಲ್ಲ ಕಳಿಸ್ಕೊಡಲ್ಲ. ಸ್ಕ್ರಿಪ್ಟ್ ಅಲ್ಲಿ ಆ ರೀತಿ ಎಲ್ಲ ಇರಬಹುದು, ಆದ್ರೆ ಶೂಟ್ ಮುಗ್ದಿದ್ದ ತಕ್ಷಣ ನೀವು ಹೊರಟು ನಿಮ್ಮ ಮನೆಗೆ ಬಂದ್ಬಿಡ್ತೀರಾ ಅಷ್ಟೇ. ಇದುವೇ ಒಂದು ಆಕ್ಟಿಂಗ್ ತಾನೇ, ನೀವು ಟ್ರೈ ಮಾಡಬಹುದಲ್ವಾ ಅಂತ ಹೇಳ್ಬೇಕಾದ್ರೆ ಇದು ಸರಿ ಅಂತ ನಮ್ಮ ಹೀರೋಯಿನ್ಗೂ ಐಡಿಯಾ ಬರುತ್ತೆ. ಹೌದಲ್ವಾ, ನಾವೇನು ಡೇಟಿಂಗ್ ಅವ್ರಗಳ ಜೊತೆ ಹೋಗೋದಿಲ್ಲ, ಜಸ್ಟ್ ಅಲ್ಲಿಗೆ ಹೋಗಿ ಆಕ್ಟ್ ಮಾಡ್ತೀವಿ ಅಷ್ಟೇ. ಅದು ಮಾತ್ರ ಇಲ್ಲ, ಫಿನಾನ್ಷಿಯಲ್ ಆಗಿ ನಮಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತಾ ಇದೆ, ಅವು ಎಲ್ಲವೂ ಸಾಲ್ವ್ ಆಗ್ಬೇಕಂದ್ರೆ ಇದನ್ನ ನಾವು ಮಾಡಲೇಬೇಕು ಅಂತ ಅನ್ಕೊಂಡು ಇಲ್ಲಿ ನಮ್ಮ ಹೀರೋಯಿನ್ ಓಕೆ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಹಾಗೆ ಕಟ್ ಮಾಡಿ 1979 ಅಲ್ಲಿ ತೋರಿಸ್ತಾರೆ. ನಾನು ಆಲ್ರೆಡಿ ಹೇಳ್ದೆ ಅಲ್ವಾ 3 ತರದ ಟೈಮಿಂಗ್ಸ್ ಅಂತ. 77 ಅಲ್ಲಿ ಆ ಸೈಕೋವಿನ ಬಗ್ಗೆ ನಮಗೆ ಹೇಳಿದ್ರು. 78 ಅಲ್ಲಿ ನಮ್ಮ ಹೀರೋವಿನ ಇಂಟ್ರೋ ಕೊಟ್ರು. ಇವಾಗ 79 ಅಲ್ಲಿ ಏಮಿ ಅಂತ ಒಬ್ಬಳು ಟೀನೇಜ್ ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಇವಳಿಗೆ ಅಂತ ಯಾರುವೇ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಏನುವೇ ಇಲ್ಲ. ಒಬ್ಬೊಂಟಿಯಾಗಿ ಬೀದಿಗಳಲ್ಲಿ ಸುತ್ತಾಡ್ತಿರುವ ಹುಡುಗಿನೇ ಈ ಏಮಿ. ಇವಾಗ್ಲೇನೆ ಒಂದು ಪಾರ್ಕ್ ಬೆಂಚ್ ಅಲ್ಲಿ ಮಲಗಿರ್ತಾಳೆ. ಆವಾಗ ಆ ಕಡೆ ಬಂದಿದ್ದ ಪೊಲೀಸ್ ಆಫೀಸರ್ ಇಲ್ಲೆಲ್ಲ ಮಲಗಬಾರ್ದಮ್ಮ, ಎದ್ದು ಹೋಗು ಅಂತ ಓಡಿಸ್ಬೇಕಾದ್ರೆ ಅಲ್ಲಿಂದ ನಮ್ಮ ಏಮಿ ಅಲ್ಲೇ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಲಾಂಡ್ರಿ ಶಾಪಿಗೇನೆ ಹೋಗ್ತಾಳೆ. ಅಲ್ಲಿ ಒಂದು ಬಾಟಲ್ ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಫ್ರೀ, ಆದ್ರೆ ಒಬ್ಬರು ಕಸ್ಟಮರ್ ಗೆ ಒಂದೇ ಚಾಕ್ಲೇಟ್ ಅಂತ ಬರ್ದಿರುತ್ತೆ. ಸೊ ಇವಳ ಬೆಳಗ್ಗೆ ಟಿಫನ್ ಈ ಚಾಕ್ಲೇಟೇ ಅನ್ಸುತ್ತೆ. ಅಲ್ಲಿಂದ ಆ ಚಾಕ್ಲೇಟ್ ಅನ್ನ ತಿನ್ಕೊಂಡು ಹಾಗೆ ಆ ಲಾಂಡ್ರಿ ಶಾಪ್ ಅಲ್ಲಿ ಕಳ್ತನವಾಗಿ ಕೂತಿರ್ತಾಳೆ. ಏನಕ್ಕಾಗಿ ಅಂತ ನೋಡಿದ್ರೆ ಇವಳು ಈ ಲಾಂಡ್ರಿಗೆ ಬಟ್ಟೆಯನ್ನ ಹಾಕೋದಕ್ಕಾಗಿ ಬಂದಿಲ್ಲ, ಅದರ ಬದಲು ಆ ಲಾಂಡ್ರಿ ಮೆಷಿನ್ ಗೆ ಕಾಯಿನ್ಸ್ ಅನ್ನೆಲ್ಲ ಹಾಕ್ತಾರೆ ಅಲ್ವಾ, ಆ ಹಣವನ್ನ ಕದಿಯೋದಕ್ಕಾಗಿನೇ ಹುಡುಗಿ ಬಂದಿದ್ದಾಳೆ. ಹೇಗೂ ಕಷ್ಟಪಟ್ಟು ಆ ಓನರ್ ನೋಡದೆ ಇರ್ಬೇಕಾದ್ರೆ ಆ ಕಾಯಿನ್ ಬಾಕ್ಸ್ ಅನ್ನ ಬಿಚ್ಚಿಬಿಡ್ತಾಳೆ. ಆದ್ರೆ ಅದು ಕೆಳಗಡೆ ಬಿದ್ದು ಕಾಯಿನ್ಸ್ ಎಲ್ಲ ಚೆಲಾಪಲಿ ಆಗ್ಬೇಕಾದ್ರೆ ಅವಳನ್ನ ಹಿಡಿಯೋದಕ್ಕೆ ಓನರ್ ಬರೋಷ್ಟರಲ್ಲಿ ನಮ್ಮ ಹುಡುಗಿ ಅವಳ ಕೈಯಲ್ಲಿ ಆದಷ್ಟು ಕಾಯಿನ್ಸ್ ಗಳನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ನಂತರ ಒಂದು ಸ್ಟೆಪ್ಸ್ ಕೆಳಗಡೆ ಕೂತು ಅಪ್ಪ ಇವತ್ತು ಲಂಚ್ಗೆ ನಾವು ಹೇಗೋ ಹಣವನ್ನ ರೆಡಿ ಮಾಡಿಬಿಟ್ವಿ ಅಂತ ಅನ್ಕೊಂಡು ಹುಡುಗಿ ಕೂತಿರ್ಬೇಕಾದ್ರೆ ಆವಾಗ ಕ್ಲಿಕ್ ಅಂತ ಏನೋ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ದೂರದಿಂದ ಒಬ್ಬ ಇವಳನ್ನ ಫೋಟೋ ತಗೋತಿರ್ತಾನೆ. ಯಾರು ಅಂತ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ರಾಡ್ನಿನೇ. ಅದು ಡೈರೆಕ್ಟ್ ಆಗಿ ಈ ಚಿಕ್ಕ ಹುಡುಗಿ ಹತ್ರ ಬಂದು ಏನಮ್ಮ ನೋಡೋದಕ್ಕೇನೆ ಮಾಡೆಲ್ ರೀತಿ ಕಾಣ್ತಾ ಇದೆಯಲ್ಲ ನೀನು, ಇದಕ್ಕೂ ಮುಂಚೆ ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡಿದ್ಯಾ, ಫೋಟೋ ಶೂಟ್ ಏನಾದ್ರು ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ ನೆಕ್ಸ್ಟ್ ಹೊತ್ತು ಊಟಕ್ಕೇನೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಇದ್ರಲ್ಲಿ ನೀವು ಬೇರೆ ಮಾಡಲು ಆಕ್ಟ್ರೆಸ್ ಅಂತ ಏನು ಹೇಳ್ಬೇಕಾದ್ರೆ ಅಷ್ಟೇ ಈ ಸೈಕೋ ಅವನ ಕೆಲಸವನ್ನ ಶುರು ಹಚ್ಕೋತಾನೆ. ಇಲ್ಲಿ ನೋಡಮ್ಮ ಒಂದು ಫೋಟೋ ಕಾಂಟೆಸ್ಟ್ ಇರ್ತಿದೆ, ಅದಕ್ಕೆ ಮಾಡೆಲ್ ಆಗಿ ನಿನ್ನನ್ನು ಯೂಸ್ ಮಾಡಿ ನಾನು ಫೋಟೋಸ್ ಅನ್ನ ತಗೋತೀನಿ, ಇದು ಮಾತ್ರ ಕ್ಲಿಕ್ ಆಗ್ಬಿಟ್ರೆ ಅಷ್ಟೇ ಫ್ಯೂಚರ್ ಅಲ್ಲಿ ನಿನ್ನ ರೇಂಜೇ ಬೇರೆ, ಸೊ ಚೆನ್ನಾಗಿ ಫೋಸ್ ಅನ್ನ ಕೊಡು, ಈ ರೀತಿ ಕೊಡು, ಆ ರೀತಿ ಕೊಡು ಅಂತ ಆ ಜಾಗದಲ್ಲಿ ಇಟ್ಟ ಹುಡುಗಿನ ತುಂಬಾನೇ ಫೋಟೋಸ್ ಅನ್ನ ತಗೊಂಡು ನೀನು ಓಕೆ ಅಂತ ಹೇಳಿದ್ರೆ ಬೇರೆ ಒಂದು ಲೊಕೇಶನ್ ಗೆ ಹೋಗಿ ಇನ್ನ ಸೂಪರ್ ಫೋಟೋಸ್ ಅನ್ನ ತಗೋಬಹುದು, ನಿನಗೆ ಓಕೆನಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಏಮಿ ಸರಿ ಓಕೆ ನಾವೇ ಇಲ್ಲಿ ಕದುತಾನೆ ಬದುಕ್ತಾ ಇದೀವಿ, ಅದಕ್ಕೆ ಸುಮ್ನೆ ಇವರ ಜೊತೆ ಹೋಗಿ ಫೋಟೋಸ್ಗೆ ಫೋಸ್ ಅನ್ನಾದ್ರೂ ಕೊಡ್ಬಹುದಲ್ವಾ, ಇವರು ಏನೋ ಚಾನ್ಸ್ ಸಿಗುತ್ತೆ ಹಣವೆಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ, ಸುಮ್ನೆ ಹೋಗೋಣ ಅಂತ ಅನ್ಕೊಂಡು ಈ ಹುಡುಗಿ ಹೊರಟು ಆ ರೋಡ್ನಿ ಸೈಕೋ ಕಿಲ್ಲರ್ ಜೊತೆ ಹೊರಟೋಗ್ಬಿಡ್ತಾಳೆ. ಮೂವಿಯನ್ನು ನೋಡ್ತಿರುವ ನಮಗೆ ಗೊತ್ತು ಆ ರೋಡ್ನಿ ಯಾರು ಅಂತ, ಆದ್ರೆ ಆ ಚಿಕ್ಕ ಹುಡುಗಿಗೆ ಅವನ ಜೊತೆ ಹೊರಟು ಆ ಹುಡುಗಿ ಹೋಗ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿ 1 ವರ್ಷದ ಹಿಂದೆ 1978 ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ರಿಯಾಲಿಟಿ ಶೋ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿ ಆ ಸ್ಟುಡಿಯೋಗೆ ಬಂದಿರ್ತಾರೆ. ಹೀರೋಯಿನ್ ಬಂದಿದ್ದ ತಕ್ಷಣ ಅವರನ್ನ ಹಿಡಿದು ಮೇಕಪ್ ಅನ್ನ ಹಾಕ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಶೋವಿನ ಹೋಸ್ಟ್ ಅಲ್ಲಿಗೆ ಬಂದು ಚೆನ್ನಾಗಿ ನಗಾಡಿ ಮಾತಾಡ್ಬೇಕಮ್ಮ, ಏನಿದು ಡ್ರೆಸ್ ನಿಂದು ಲೂಸ್ ಆಗಿ ಹಾಕೊಂಡಿದ್ಯಲ್ಲ, ಚೆನ್ನಾಗಿ ಇವರಿಗೆ ಟೈಟ್ ಆಗಿ ಡ್ರೆಸ್ ಅನ್ನ ಕೊಡಿ, ಚೆನ್ನಾಗಿ ಸೆಕ್ಸಿ ಆಗಿರ್ಲಿ, ಆಡಿಯನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಬೇಕು, ಆ ರೀತಿ ಡ್ರೆಸ್ಸಸ್ ಅನ್ನ ಇವರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇದು ಒಂದು ಚೂರು ನಮ್ಮ ಹೀರೋಯಿನ್ಗೆ ಇಷ್ಟನೇ ಆಗ್ತಿಲ್ಲ, ಆದ್ರೂ ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಬೇರೆ ದಾರಿನೂ ಇಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಈ ಕಡೆ ರೆಡಿ ಆಗ್ತಿರ್ಬೇಕಾದ್ರೆ ಇವಾಗ ಈ ಶೋವನ್ನ ನೋಡೋದಕ್ಕೆ ತುಂಬಾನೇ ಆಡಿಯನ್ಸ್ ಎಲ್ಲ ಬರ್ತಾರೆ ಅಲ್ವಾ, ಆ ಆಡಿಯನ್ಸ್ ಕೂಡ ಇವಾಗ ಇಲ್ಲಿಗೆ ಆಕ್ಟ್ ಮಾಡೋ ರೀತಿ ತಾನೆ. ಸೊ ಆ ರೀತಿ ಆ ಶೋವಿಗೆ ಆಡಿಯನ್ಸ್ ಆಗಿ ಆಕ್ಟ್ ಮಾಡೋದಕ್ಕೆ ಬಂದಿದ್ದ ಕೆಲವೊಬ್ಬರನ್ನ ಇವಾಗ ನಮಗೆ ತೋರಿಸ್ತಾರೆ. ಲಾರಾ ಅಂತ ಆಡಿಯನ್ಸ್ ಅಲ್ಲಿ ಒಬ್ಬಳು ಹುಡುಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಬರ್ತಾಳೆ. ಈ ಗ್ಯಾಪ್ ಅಲ್ಲಿ ಆ ಶೋ ಒಳಗಡೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಷ್ಟವಾಗದೆ ಇರುವ ಡ್ರೆಸ್ ಅನ್ನ ಹಾಕೊಂಡು ನಮ್ಮ ಹೀರೋಯಿನ್ ರೆಡಿ ಆಗಿರ್ತಾಳೆ. ಇನ್ನೊಂದು ಕಡೆ ಹೊರಗಡೆ ಆ ಹೋಸ್ಟ್ ಶೋವನ್ನ ಸ್ಟಾರ್ಟ್ ಮಾಡ್ಬಿಟ್ಟು
ಮಾಡ್ಬಿಟ್ಟ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಸ್ಟೇಜ್ ಗೆ ಹೋಗ್ತಿದ್ದಾರೆ. ಆದ್ರೆ ಹೋಗೋದಕ್ಕೂ ಮುಂಚೆ ಅಲ್ಲಿಗೆ ಹೋದ ಮೇಲೆ ಏನೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೇಕು ಅನ್ನೋ ಲಿಸ್ಟ್ ಅನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟಿರ್ತಾರೆ. ಇವರು ಓನ್ ಆಗಿ ಇಷ್ಟ ಬಂದಿದ್ದ ಹಾಗೆ ಕ್ವಶನ್ಸ್ ಅನ್ನೆಲ್ಲ ಮಾಡಬಾರ್ದು. ಆ ಲಿಸ್ಟ್ ಅಲ್ಲಿ ಇರುವ ಕ್ವಶನ್ಸ್ ಗಳನ್ನ ಮಾತ್ರವೇ ಕೇಳ್ಬೇಕು ಅಂತ ಲಿಸ್ಟ್ ಅನ್ನ ಕೊಟ್ಟು ಕಳಿಸ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಹೋಸ್ಟ್ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಹೆಸರನ್ನ ಹೇಳಿ ಸ್ಟೇಜ್ ಗೆ ಕರೆಸ್ತಾನೆ. ಗಿಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವಾಗ ಮತ್ತೆ 1971 ಒಂದು 7 ವರ್ಷಗಳ ಹಿಂದೆ. ಈ ವರ್ಷಗಳನ್ನೆಲ್ಲ ಇಟ್ಟು ನೀವು ಕನ್ಫ್ಯೂಸ್ ಆಗ್ಬಿಡ್ಬೇಡಿ, ಜಸ್ಟ್ ಸ್ಟೋರಿಯನ್ನ ಒಂದು ಫ್ಲೋ ಆಗಿ ನೋಡಿ. ಇವಾಗ 1971 ಅಲ್ಲಿ ಒಬ್ಳು ಹುಡುಗಿಯನ್ನ ತೋರಿಸ್ತಾರೆ. ಇವಳ ಹೆಸರು ಚಾರ್ಲಿ. ಹೊಸದಾಗಿ ಒಂದು ಊರಿಗೆ ಬಂದಿದ್ದಾಳೆ. ಇನ್ ಮುಂದೆ ಈ ಊರಲ್ಲಿ ಸ್ಟೇ ಆಗ್ತಾರೆ. ಇಲ್ಲೇನೆ ರೆಂಟಲ್ ಗೆ ಮನೆ ತಗೊಂಡು ಅಲ್ಲಿಗೆ ಬಂದಿದ್ದಾರೆ. ಸೊ ಈ ಹುಡುಗಿಯ ಥಿಂಗ್ಸ್ ಅನ್ನೆಲ್ಲ ಕೆಲಸಗಾರ ಹುಡುಗರು ಲಾರಿಯಲ್ಲಿ ತಂದು ಕೆಳಗಡೆ ಇಳಿಸ್ತಿರ್ತಾರೆ. ತುಂಬಾ ಹೊತ್ತು ಈ ಹುಡುಗಿಯನ್ನ ಕೂಗಿ ನೋಡಿದ್ರು ಈ ಹುಡುಗಿ ಬರ್ದೇ ಇರೋದ್ರಿಂದ ಅವಳ ಫರ್ನಿಚರ್ಸ್ ಥಿಂಗ್ಸ್ ಎಲ್ಲವನ್ನು ರೋಡ್ ಅಲ್ಲೇ ಕೆಳಗಡೆ ಇಳಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಹುಡುಗರು. ಇವಾಗ ಯಾರನ್ನ ಇಟ್ಟು ಮೇಲ್ಗಡೆ ಥಿಂಗ್ಸ್ ಅನ್ನ ತಗೊಂಡು ಹೋಗುವುದು ಅಂತ ನಮ್ಮ ಹುಡುಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಆಪೋಸಿಟ್ ಅಲ್ಲಿ ಒಬ್ಬ ಹೈಟ್ ಅಂಡ್ ವೈಟ್ ಆಗಿ ಸ್ಮಾರ್ಟ್ ಆಗಿ ಹಾಗೆ ರುಚಿಸಿ ಫೋಟೋಸ್ ಗಳನ್ನ ತಗೋತಿರ್ತಾನೆ. ಸರಿ, ಇವನನ್ನ ನೋಡೋದಕ್ಕೆ ಚೆನ್ನಾಗಿ ಸ್ಮಾರ್ಟ್ ಆಗಿರ್ತಿದ್ದಾನೆ, ಇವನನ್ನ ಯೂಸ್ ಮಾಡಿ ಬೀರೋವನ್ನ ಮೇಲ್ಗಡೆ ತಗೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡು ಇವನು ಯಾರು ಅಂತಾನೆ ಗೊತ್ತಿಲ್ಲದೆ ಅವನ ಹತ್ರನೇ ಬಂದು ಹುಡುಗಿ ಹೆಲ್ಪನ್ನ ಕೇಳ್ಬೇಕಾದ್ರೆ ಬಿಡ್ತಾನೆ. ಇವನು ಬೀರೋವನ್ನ ತಗೊಂಡು ಹೋಗುವ ಗ್ಯಾಪ್ ಅಲ್ಲಿ ನೈಸ್ ಆಗಿ ಆ ಹುಡುಗಿ ಅವಳ ಮನೆ ಒಳಗಡೆನೆ ಹೋಗ್ಬಿಡ್ತಾನೆ. ಇವಾಗ ಕೆಳಗಡೆ ಇದ್ದಿದ್ದ ಥಿಂಗ್ಸ್ ಎಲ್ಲವನ್ನು ಟೋಟಲ್ ಆಗಿ ಮೇಲ್ಗಡೆ ತಂದಾಯ್ತು. ಇಷ್ಟೊಂದು ಹೆಲ್ಪ್ ಅನ್ನ ಮಾಡಿದ್ದಾನೆ, ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ ಹುಡುಗಿ ಅವನಿಗೆ ಒಂದು ಬಿಯರ್ ಬಾಟಲ್ ಅನ್ನ ಕೊಡ್ತಾಳೆ. ಇಬ್ಬರು ಕೂಡ್ಕೊಂಡು ಹಾಗೆ ಚೆನ್ನಾಗಿ ನಗಾಡಿ ಮಾತಾಡ್ತಿರ್ತಾರೆ. ಅಷ್ಟೇ ಯಾವಾಗ ರೀತಿನ ಸೈಕೋ ಕಿಲ್ಲರ್ ಕಥೆಗಳನ್ನ ಹೊಡೆಯೋದಕ್ಕೆ ಶುರು ಹಚ್ಕೋತಾನೆ. ತುಂಬಾನೇ ಫೇಮಸ್ ಆದ ಡೈರೆಕ್ಟರ್ ಹತ್ರ ಎಲ್ಲ ಕ್ಲಾಸ್ಗೆ ಹೋಗಿದ್ದಾಗಿ ಕಥೆಯಾಗಿ ಹೇಳ್ತಿರ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಹುಡುಗಿಗೆ ಯಾರು ಏನು ಎಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಅವನು ಹೆಲ್ಪ್ ಮಾಡಿದ್ನಲ್ಲ ಅಂತ ಅವನ ಜೊತೆ ಕೂತು ಮಾತಾಡಿ ಎಲ್ಲವನ್ನ ಕೇಳಿಸ್ಕೊಂಡ್ರೆ ಅವನು ಅಲ್ಲಿಂದ ಎದ್ದು ಹೋಗೋ ರೀತಿನೇ ಕಾಣ್ತಿಲ್ಲ. ಸೊ ಸ್ವಲ್ಪ ಹೊತ್ತಲ್ಲಿ ಹುಡುಗಿ, ಸರಿ ಸರ್, ನನಗೆ ತುಂಬಾನೇ ಕೆಲಸ ಇರ್ತಿದೆ, ನಾನು ಎಲ್ಲವನ್ನೂ ತೆಗ್ದಿಡ್ಬೇಕು, ಸುಮ್ನೆ ಮನೆ ಬಿಟ್ಟು ಆಚೆ ಹೋಗು ಅನ್ನೋ ರೀತಿಯ ಹುಡುಗಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಆ ಸೈಕೋ ಕಿಲ್ಲರ್ ಅವನ ಕೆಲಸವನ್ನ ಮಾಡೋದಕ್ಕೆ ಶುರು ಹಚ್ಕೊತಾನೆ. ನಿಮ್ಮನ್ನ ಒಂದು ಫೋಟೋ ತಗೋಬೇಕಲ್ಲ ಅಂತ ಅವನ ಕ್ಯಾಮ್ರಾವನ್ನ ತಗೋತಾನೆ. ಅದನ್ನು ಗಮನಿಸಿದ ಹುಡುಗಿ, ಸಮಥಿಂಗ್ ರಾಂಗ್, ಇವನು ಸರಿಲ್ಲ ಅನ್ಸುತ್ತೆ ಅಂತ ಅವಳಿಗೆ ಅರ್ಥವಾಗಿ ಅವನ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಲ್ಲಿಂದ ತಪ್ಪಿಸ್ಕೊಳ್ಳೋದು? ಅಷ್ಟೇ, ಹಾಗೆ ಅವಳನ್ನ ಹಿಡಿದು ಅವನು ಏನನ್ನ ಮಾಡ್ತಾವನ ಆ ಕೆಲಸವನ್ನ ಮಾಡ್ತಾನೆ. ಈ ಜಾಗದಲ್ಲಿ ಹಾಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಹೀರೋಯಿನ್ 1978 ಕತೆಗೆ ಬರ್ತಾರೆ. ನಮ್ಮ ಹೀರೋಯಿನ್ ಅವಳ ಹೆಸರನ್ನ ಹೇಳಿ ಸ್ಟೇಜ್ ಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆಡಿಯನ್ಸ್ ಚೇರ್ಸ್ ಮಾಡಿ ಕ್ಲಾಪ್ ಮಾಡ್ತಿರ್ತಾರೆ. ಆ ಆಡಿಯನ್ಸ್ ಗಳ ಗ್ರೂಪ್ ಮಧ್ಯದಲ್ಲಿ ಆ ಲಾರಾ ಅನ್ನುವ ಒಬ್ಬಳು ಹುಡುಗಿ ಕೂಡ ಕೂತಿರ್ತಾಳೆ. ಈ ಕಡೆ ಆ ಹೋಸ್ಟ್ ನಮ್ಮ ಹೀರೋಯಿನ್ ಅನ್ನ ತೋರಿಸಿ, ಓಕೆ ಜೂಲಿಯಟ್ ಅವರು ಬಂದ್ಬಿಟ್ಟಿದ್ದಾರೆ, ರೋಮಿಯೋ ಅವರು ಯಾರು ಅಂತ ನೋಡೋಣವಾ? ಸರಿ, ಓಕೆ, ಯಾವಾಗಿನ ರೀತಿನೂ ಈ ಗೇಮಿನ ರೂಲ್ಸ್ ಅನ್ನ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಈ ಪಾರ್ಟಿಷನ್ ಗೆ ಈ ಕಡೆ ನಮ್ಮ ಶರೀಲ್ ಅವರು ಇರ್ತಾರೆ. ಈ ಪಾರ್ಟಿಷನ್ ಗೆ ಆ ಕಡೆ 3 ಜನರಲ್ ಮ್ಯಾನ್ಸ್, 3 ಕಂಟೆಸ್ಟೆಂಟ್ಸ್ ಹುಡುಗರು ಕೂತಿರ್ತಾರೆ. ಇವರು ಎಲ್ಲರನ್ನು ಆಡಿಯನ್ಸ್ ನೀವು ನೋಡೋದಕ್ಕೆ ಆಗುತ್ತೆ, ಆದ್ರೆ ಈ ಹುಡುಗಿ ಕೈಯಲ್ಲಿ ಅವ್ರುಗಳನ್ನ ನೋಡೋಕೆ ಆಗಲ್ಲ. ಇವಳಿಗೆ ಬೇಕಾಗಿರುವ ಕ್ವಶನ್ಸ್ ಅನ್ನ ಆ 3 ಹುಡುಗರ ಹತ್ರ ಕೇಳ್ತಾಳೆ. ಅದಕ್ಕಾದ ಉತ್ತರಗಳನ್ನ ಇವಳು ಕೇಳಿ ತಿಳ್ಕೊಂಡಾದ ಮೇಲೆ ಈ ಹುಡುಗಿ ಮನ್ಸೊಳಗಡೆ ಇರ್ತಾ ಇರುವ ಅದೇ ಉತ್ತರವನ್ನ ಕೊಟ್ಟಿದ್ದ 3 ಹುಡುಗರಲ್ಲಿ ಒಬ್ಬನ ಜೊತೆ ಈ ಹುಡುಗಿಯನ್ನ ನಾವು ಡೇಟಿಂಗ್ ಅನ್ನ ಕಳಿಸ್ಕೊಡ್ತೀವಿ. ಇದೇನೆ ನಮ್ಮ ಗೇಮ್. ಆ 3 ಕಂಟೆಸ್ಟೆಂಟ್ಸ್ ಅನ್ನ ನಾವು ನೋಡ್ಬಿಡೋಣ ಅಂತ ಹೇಳಿ ಆ 3 ಕಂಟೆಸ್ಟೆಂಟ್ಸ್ ಅನ್ನು ಕರೀತಾರೆ. ಅದ್ರಲ್ಲೂ 3ನೇ ಕಂಟೆಸ್ಟೆಂಟ್ ಅನ್ನ ಕರೀತಾರೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಸೈಕೋ ಕಿಲ್ಲರ್ ರಾಡ್ನಿ. ಇವಾಗ ಟ್ವಿಸ್ಟ್ ಏನು ಅಂದ್ರೆ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ಕೂತಿರುವ ನಮ್ಮ ಲಾರಾ ರಾಡ್ನಿಯನ್ನು ನೋಡಿದ ತಕ್ಷಣ ಗಾಬರಿಯಾಗಿ ನಡ್ಗೋಗ್ತಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ರಾಡ್ನಿ ಯಾರು, ಎಂತಹ ಸೈಕೋ ಕಿಲ್ಲರ್, ಇವು ಎಲ್ಲವೇ ಇವಳಿಗೆ ಗೊತ್ತಿದೆ ಅನ್ಸುತ್ತೆ. ಸೊ ಅವನನ್ನು ನೋಡಿದ ತಕ್ಷಣ ಇವಾಗ ಇವಳಿಗೆ ಕಣ್ಣಲ್ಲೆಲ್ಲ ನೀರ್ ಕಚ್ಕೊಂಡ್ಬಿಡುತ್ತೆ. ಅದಕ್ಕೆ ಕಾರಣ ಸೈಕೋ ಕಿಲ್ಲರ್ ಮತ್ತೆ ನಮ್ಮ ಲಾರಾ ಮಧ್ಯದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಅವೆಲ್ಲ ಇವಾಗ ಲಾರಾ ಅವಳ ಮೈಂಡ್ ಒಳಗಡೆ ಓಡ್ತಿರ್ಬೇಕಾದ್ರೆ ಈ ಕಡೆ ಶೋ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಮ್ಮ ಹೀರೋಯಿನ್ ಆ ಹೋಸ್ಟ್ ಬರ್ಕೊಟ್ಟಿರುವ ಕ್ವಶನ್ಸ್ ಎಲ್ಲವನ್ನ ಹುಡುಗರ ಹತ್ರ ಕೇಳೋಣ ಅನ್ಕೋಬೇಕಾದ್ರೆ ಆ ಕ್ವಶನ್ಸ್ ಎಲ್ಲವೇ ಸ್ವಲ್ಪ ಅಡಲ್ಟ್ ಕಂಟೆಂಟ್ ಆಗಿ ಇರ್ತಿದೆ. ಅದು ಒಂದು ಚೂರುವೆ ನಮ್ಮ ಹೀರೋಯಿನ್ ಗೆ ಇಷ್ಟವಾಗ್ತಿಲ್ಲ. ಆದ್ರೂ ಸರಿ ಅಂತ ಕೇಳ್ತಿರ್ತಾಳೆ. ಅದರಲ್ಲಿ ಬ್ಯಾಚುಲರ್ 1 ಕಂಟೆಸ್ಟೆಂಟ್ ಮತ್ತೆ 2ನೇ ಕಂಟೆಸ್ಟೆಂಟ್ ಇಬ್ಬರುವೆ ಆನ್ಸರ್ಸ್ ಅನ್ನ ತಪ್ಪಾಗಿ ಕೊಡ್ತಾರೆ. ಆದ್ರೆ ಬ್ಯಾಚುಲರ್ 3 ಆಗಿರುವ ನಮ್ಮ ಸೈಕೋ ಕಿಲ್ಲರ್ ಸೂಪರ್ ಆಗಿ ಪಾಲಿಶ್ಡ್ ಆಗಿ ಆಡಿಯನ್ಸ್ ಎಲ್ಲರಿಗೂ ಇಷ್ಟವಾಗುವಂತಹ ಆನ್ಸರ್ ಅನ್ನೇ ಕೊಡ್ತಿರ್ತಾನೆ. ಅವನು ಕೊಡುವ ಉತ್ತರದಲ್ಲಿ ಎಲ್ಲರೂ ಅಟ್ರಾಕ್ಟ್ ಆಗ್ತಿರ್ತಾರೆ. ಆದ್ರೆ ಇದನ್ನು ನೋಡುವ ನಮ್ಮ ಲಾರಾಗ ಹಾಗೆ ಬೇಜಾರಾಗಿ ಒಂದು ಫ್ಲಾಶ್ ಬ್ಯಾಕ್ ಬಗ್ಗೆ ಥಿಂಕ್ ಮಾಡಿ ನೋಡ್ತಾಳೆ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಲಾರಾ ಮತ್ತೆ ಅವಳ ಫ್ರೆಂಡ್ ಬೀಚ್ ಗೆ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಿ ಯಾವಾಗಿನ ತರನೋ ಒಂದು ಫೋಟೋಗ್ರಾಫರ್ ಆಗಿ ಇವ್ರುಗಳ ಜೊತೆ ಇಂಟ್ರೋ ಕೊಟ್ಟಿರ್ತಾನೆ ನಮ್ಮ ರಾಡ್ನಿ. ಆಮೇಲೆ ಅವನ ನಿಜ ಗುಣ ಏನು ಅನ್ನೋದು ನಮ್ಮ ಲಾರಾಲಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಸೊ ಇವಾಗ ಅವು ಎಲ್ಲವೇ ಇವಳ ಮೈಂಡ್ ಗೆ ಬರ್ಬೇಕಾದ್ರೆ ಹೆದರೋಗಿ ನಾನು ಇವಾಗ ರೆಸ್ಟ್ ರೂಮ್ ಗೆ ಹೋಗಿದ್ದು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಹುಡುಗಿ. ಇಲ್ಲಿ ನಮ್ಮ ಹೀರೋಯಿನ್ ಅವಳ ಮುಖವನ್ನು ನೋಡಿದ್ರೆ ಸಪ್ಪಿಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಹೋಸ್ಟ್ ಬರ್ಕೊಟ್ಟಿರುವ ಕ್ವಶನ್ಸ್ ಅವು ಎಲ್ಲವೇ ಒಂದ್ ರೀತಿ ವಲ್ಗರ್ ಆಗಿರ್ತಿದೆ. ಈ ಕ್ವಶನ್ಸ್ ಅನ್ನೆಲ್ಲ ನಾವು ಲೈವ್ ಅಲ್ಲಿ ಹೇಳೋದ ಬೇಡವಾ ಅಂತ ಒಂದ್ ರೀತಿ ಸಪ್ಪಿಗೆ ಆಗಿ ಕೂತಿರ್ತಾಳೆ. ಆವಾಗ ಗಾಬರಿಯಾಗಿ ಈ ಕಡೆ ನಡೆದು ಹೋಗುವ ಲಾರಾ ಅವಳ ಕಾಲಿಗೆ ಕೇಬಲ್ ವೈರ್ ಸಿಗಾಕೊಂಡು ಅಲ್ಲಿದ್ದ ಎಕ್ವಿಪ್ಮೆಂಟ್ಸ್ ಎಲ್ಲವೇ ಕೆಳಗಡೆ ಬಿದ್ದೋಗುತ್ತೆ. ಸೊ ಅದನ್ನ ಸರಿ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ ಅಂತ ಒಂದು ಚಿಕ್ಕ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅನ್ನ ಬಿಟ್ಬಿಡ್ತಾರೆ. ಇಲ್ಲಿ ನಮ್ಮ ಲಾರಾನು ಹಾಗೆ ಭಯದಲ್ಲಿ ಬಂದು ಕಾರಲ್ಲಿ ಕೂತು ದಮ್ ಹೊಡಿತಿರ್ತಾಳೆ. ಇವಾಗ ಹಾಗೆ ಯೋಚನೆ ಮಾಡಿ ನೋಡ್ತಾಳೆ. ಆಕ್ಚುಲಿ ನಮ್ಮ ಲಾರಾಳಿಗೆ ಆಲಿಸನ್ ಅಂತ ಒಬ್ಬಳು ಫ್ರೆಂಡ್ ಇದ್ದಿರ್ತಾಳೆ. ಅವರಿಬ್ಬರು
ಒಟ್ಟಿಗೆ ಸೇರಿ ಒಂದು ದಿನ ಬೀಚ್ಗೆ ಹೋಗಿರ್ಬೇಕಾದ್ರೆ ಆ ಜಾಗಕ್ಕೆ ರಾಡ್ನಿ ಫೋಟೋಗ್ರಾಫರ್ ಬಂದಿರ್ತಾನೆ. ಇವನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಲ್ಲ, ಹಾಗೆ ನೈಸ್ ಮಾಡಿ ಐಸಿಟ್ಟು ಮಾತಾಡ್ತಾನಲ್ಲ. ಆ ರೀತಿ ಮಾತಾಡಿ ನಮ್ಮ ಲಾರಾ ಅವಳ ಫ್ರೆಂಡ್ ಅನ್ನ ಹುಷಾರ್ ಮಾಡ್ಬಿಟ್ಟಿದ್ದಾನೆ. ಆಮೇಲೆ ಏನು ನಡೆದಿರಬಹುದು ಅನ್ನೋ ವಿಷಯ ನಮಗೆ ಗೊತ್ತಲ್ವಾ. ಸೊ ಈ ರೀತಿ ಆ ಸೈಕೋ ಕಿಲ್ಲರ್ ರಾಡ್ನಿ ಹತ್ರ ಅವಳ ಫ್ರೆಂಡ್ ಅನ್ನ ಕಳ್ಕೊಬಿಟ್ಟಿರ್ತಾಳೆ ಲಾರಾ. ಇವನೇನೇ ಅದನ್ನ ಮಾಡಿರೋದು ಅಂತ ನಮ್ಮ ಲಾರಾಲ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಆಕ್ಚುಲಿ ಈ ಗ್ಯಾಪ್ ಅಲ್ಲಿ ನಮಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಈ ರಾಡ್ನಿ ಸೈಕೋ ಕಿಲ್ಲರ್ ಒಂದು ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಿರ್ತಾನೆ. ಅದೇ ಕಂಪನಿಯಲ್ಲಿ ಮೇರಿಯೋ ಅಂತ ಒಬ್ಬ ಹುಡುಗ ಇದ್ದಿರ್ತಾನೆ. ಅವನಿಗೆ ಮಾತ್ರ ಈ ಸೈಕೋ ಕಿಲ್ಲರ್ ರಾಡ್ನಿ ಮೇಲೆ ಡೌಟ್ ಉಂಟಾಗಿರುತ್ತೆ. ಅದು ಹೇಗೆ ಅಂದ್ರೆ ಇವನೊಬ್ಬ ಫೋಟೋಗ್ರಾಫರ್ ಅನ್ನೋದ್ರಿಂದ ಅವನು ತೆಗೆದಿದ್ದ ಫೋಟೋಸ್ ಎಲ್ಲವನ್ನು ತೋರಿಸ್ತಾನೆ. ಇವೆಲ್ಲ ನಾನು ಫೋಟೋಸ್ ತಗೊಂಡಿದ್ದ ಮಾಡೆಲ್ಸ್ ಅಂತ ಹೇಳ್ತಾನೆ. ಆದ್ರೆ ಅವನ ಫೋಟೋ ಆಲ್ಬಮ್ ಅಲ್ಲಿ ಇರ್ತಾ ಇರುವ ಹುಡುಗಿರೇನೆ ಕಂಟಿನ್ಯೂಸ್ ಆಗಿ ಮಿಸ್ ಆಗಿರೋದು. ಅದನ್ನ ಹೇಗೋ ಕಂಡು ಹಿಡ್ಕೊಂಡ ಈ ಮ್ಯಾರಿಯೋ ಹಾಗೆ ಡೌಟ್ ಇಂದ ಈ ರಾಡ್ನಿಯನ್ನು ನೋಡ್ತಿರ್ತಾನೆ. ಅದನ್ನ ಸೈಕೋನು ಸೆನ್ಸ್ ಮಾಡ್ಬಿಡ್ತಾನೆ. ಆದ್ರಿಂದ ಮ್ಯಾರಿಯೋನ ಅಲೋನ್ ಆಗಿ ಕರೆದು ಈ ಫೋಟೋಸ್ ಎಲ್ಲ ಇರ್ತಾ ಇದೆಯಲ್ವಾ, ಇವೆಲ್ಲ ಮೇಲಿಬೋದಲ್ಲಿ ಇರ್ತಾ ಇರುವ ಬೀಚ್ ಅಲ್ಲಿ ತಗೊಂಡಿದ್ದು, ನೀನು ಬೇಕಾಗಿದ್ರೆ ಬಾ, ನಿನ್ನನ್ನು ಮಾಡೆಲ್ ಆಗಿ ಯೂಸ್ ಮಾಡಿ ಫೋಟೋಸ್ ಅನ್ನ ತೆಗಿತೀನಿ ಅಂತ ಹೇಳಿ ಇವನಿಗೆ ಸ್ಕೆಚ್ ಅನ್ನ ಹಾಕಿ ಇವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಾಗ ಸಡನ್ ಆಗಿ ಆ ಜಾಗಕ್ಕೆ ಒಬ್ಬರು ಬಂದು ರಾಡ್ನಿ ನಿನ್ನನ್ನು ಹುಡುಕಿ ಪೊಲೀಸರ್ಸ್ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಆಫೀಸ್ ಅಲ್ಲಿ ಇರ್ತಿರೋರು ಎಲ್ಲರೂ ಇವನನ್ನು ಒಂದ್ ರೀತಿ ನೋಡ್ತಾರೆ. ಅದಕ್ಕೆ ರಾಡ್ನಿ ತಕ್ಷಣ ನಾನೇನೆ ಪೊಲೀಸರ್ಸ್ ಅನ್ನ ಬರೋಕೆ ಹೇಳಿದ್ದೆ, ನನ್ನ ಎಕ್ವಿಪ್ಮೆಂಟ್ಸ್ ಕೆಲವೊಂದು ಕಾಣೆ ಆಗ್ಬಿಟ್ಟಿದೆ, ಅದನ್ನ ಕಂಡಿಡಿದು ಕೊಡೋದಕ್ಕಾಗಿ ಪೊಲೀಸರ್ಸ್ ಹತ್ರ ನಾನೇ ಕಂಪ್ಲೇಂಟ್ ಮಾಡಿದ್ದೆ, ಅದಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿ ಫಟ್ ಅಂತ ಮೇಂಟೈನ್ ಮಾಡ್ಬಿಟ್ಟು ಆ ಪೊಲೀಸರ್ಸ್ ಹತ್ರ ಓಡಿ ಹೋಗ್ತಾನೆ. ಆಕ್ಚುಲಿ ಆ ಪೊಲೀಸರ್ಸ್ ಅನ್ನ ಬರ್ಸಿದ್ದೆ ಈ ಮೇರಿಯೋ ಹುಡುಗ. ಕಂಟಿನ್ಯೂಸ್ ಆಗಿ ಊರಲ್ಲಿ ಹುಡುಗಿಯರೆಲ್ಲರೂ ಮಿಸ್ ಆಗ್ತಿದ್ದಾರೆ ಅಲ್ವಾ, ಅದಕ್ಕೆ ಕಾರಣ ಖಂಡಿತ ಈ ರೋಡ್ನಿನೇ ಇರ್ಬೇಕು ಅಂತಾನೆ ಮೇರಿಯೋ ಪೊಲೀಸರ್ಸ್ ಅನ್ನ ಅಲ್ಲಿಗೆ ಬರ್ಸಿರ್ತಾನೆ. ಆದ್ರೆ ಈ ರೋಡ್ನಿ ಭಯಂಕರ ಮಾಸ್ಟರ್ ಅಲ್ವಾ, ಹಾಗೆ ಕೂಲ್ ಆಗಿ ಜಾಲಿಯಾಗಿ ಆ ಪೊಲೀಸರ್ಸ್ ಹತ್ರ ಮಾತಾಡಿ ಅವ್ರಗಳನ್ನೇ ಡೈವರ್ಟ್ ಮಾಡಿ ಬಿಡ್ತಾನೆ. ಸೊ ಇವಾಗ ಪೊಲೀಸರ್ಸ್ ಕೂಡ ಹೌದು ಕಣಪ್ಪ ತಪ್ಪಾದ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಪೊಲೀಸರ್ಸ್ ಅನ್ನ ಹೇಗೋ ಮೇಂಟೈನ್ ಮಾಡ್ಬಿಟ್ಟ ಈ ರೋಡ್ನಿ. ಆದ್ರೆ ಇವನ ಆಫೀಸ್ ಅಲ್ಲಿ ಇವನ ಬಗ್ಗೆ ಸ್ವಲ್ಪ ಅದು ಇದು ಅಂತ ಮಾತಾಡ್ಬೇಕಾದ್ರೆ ಅಷ್ಟೇ ರೆಸ್ಟ್ ರೂಮ್ ಗೆ ಹೋಗಿ ಹಾಗೆ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿ ಕಣ್ಣಲ್ಲೆಲ್ಲ ನೀರ್ ಕಚ್ಕೊಂಡು ನಿಂತಿರ್ತಾನೆ. ಆ ಜಾಗಕ್ಕೆ ಮೇರಿಯೋ ಬರ್ತಾನೆ. ಅವನನ್ನ ಹಾಗೆ ಗುರಾಯಿಸಿ ನಿಲ್ತಾನೆ ಈ ರೋಡ್ನಿ. ಇವಾಗ ಹಾಗೆ ಕಟ್ ಮಾಡಿ ಒಂದು ಬೀಚ್ ಹೌಸ್ ಅನ್ನೇ ತೋರಿಸ್ತಾರೆ. ಅದರಲ್ಲಿ ಒಬ್ಬಳು ಹುಡುಗಿ ಕ್ರೂರವಾಗಿ ಸತ್ತಿದ್ದಾಳೆ. ಅದು ಯಾರು ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ನಮ್ಮ ಲಾರಾ ಅವಳ ಫ್ರೆಂಡ್ ಆಲಿಸನೆ. ಸೊ ಈ ತರದ ರಾಡ್ನಿ ಅವನ ಫ್ಲಾಶ್ ಬ್ಯಾಕ್ ಒಂದನ್ನ ನಮ್ಮ ಲಾರಾ ಅವಳ ಲೈಫ್ ಇಂದ ತೋರಿಸ್ಬಿಟ್ಟು ಇವಾಗ ಹಾಗೆ ಕಟ್ ಮಾಡಿ ಆ ರಿಯಾಲಿಟಿ ಶೋವನ್ನೇ ನಮಗೆ ತೋರಿಸ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಶೋ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಗೆ ಟಚ್ ಅಪ್ ಮಾಡ್ತಿರ್ಬೇಕಾದ್ರೆ ಆ ಹೋಸ್ಟ್ ಬರ್ಕೊಟ್ಟಿರುವ ಕ್ವೆಶನ್ಸ್, ಆ ಕ್ವೆಶನ್ಸ್ ಅನ್ನೆಲ್ಲ ಕೇಳೋದಕ್ಕೇನೆ ಒಂದ್ ರೀತಿ ಅಸಹ್ಯವಾಗಿರ್ತಿದೆ. ಸೊ ಅದ್ರ ಬಗ್ಗೆ ಬೇಜಾರಾಗಿ ನಮ್ಮ ಹೀರೋಯಿನ್ ಆ ಮೇಕಪ್ ಅನ್ನ ಹಾಕಿ ಕೊಡ್ತಿರೋರ ಹತ್ರ ಮಾತಾಡಿ ಕೇಳ್ಬೇಕಾದ್ರೆ ಅಯ್ಯೋ ಆ ಹೋಸ್ಟ್ ಇರ್ಲಿ ಅವನೊಬ್ಬ ಲೂಸು, ನೀನೇನು ಮತ್ತೆ ಈ ಶೋಗೆ ರಿಟರ್ನ್ ಬರ್ತೀಯಾ, ಈ ಕ್ವಶನ್ಸ್ ಅನ್ನ ಅರ್ಧಾಕ್ಬಿಟ್ಟು ನಿನ್ನ ಮನ್ಸಲ್ಲಿ ಇರ್ತಾ ಇರುವ ಕ್ವಶನ್ಸ್ ಗಳನ್ನ ಕೇಳಮ್ಮ ಅಂತ ಟಚ್ ಅಪ್ ಆರ್ಟಿಸ್ಟ್ ನಮ್ಮ ಹೀರೋಯಿನ್ ಅನ್ನ ಮೋಟಿವೇಟ್ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದಲ್ವಾ ಅಂತ ಹೋಸ್ಟ್ ಬರ್ಕೊಟ್ಟಿರುವ ಕ್ವಶನ್ಸ್ ಎಲ್ಲವನ್ನು ಹೊಡೆದಾಕ್ಬಿಟ್ಟು ಇವರ ಮನ್ಸಲ್ಲಿ ಒಬ್ಬ ಗಂಡ್ಸ ಹತ್ರ ಏನೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೇಕು ಅವನ್ನೆಲ್ಲ ಬರ್ಕೊಂಡು ಈ ಕಡೆ ನಮ್ಮ ಹೀರೋಯಿನ್ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ಹಾಗೆ ಹೊರಗಡೆ ಆ ರೋಡ್ನಿನೇ ನಮಗೆ ತೋರಿಸ್ತಾರೆ. ಇವನ ಹಾಗೆ ನೈಸ್ ಆಗಿ ಅವನ ಪಕ್ಕದಲ್ಲಿ ಇರ್ತಾ ಇರುವ ಬ್ಯಾಚುಲರ್ 2 ಕಂಟೆಸ್ಟೆಂಟ್ ಜೊತೆ ಮಾತಾಡಿ ಇವತ್ತು ಮಾತ್ರ ನೀನು ಈ ಶೋ ಬಳಿ ವಿನ್ ಮಾಡ್ಬಿಟ್ರೆ ಆ ಹುಡುಗಿಯನ್ನ ಏನು ಮಾಡ್ತೀಯ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಇನ್ನೇನು ಹಾಗೆ ಕರ್ಕೊಂಡು ಹೋಗಿ ಡೇಟಿಂಗ್ ಮಾಡೋದೆ ಅಂತ ಹುಡುಗ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಈ ಸೈಕೋ ರೋಡ್ನಿ ಅದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ಹುಡುಗಿಯರು ಯಾವಾಗ್ಲೂ ನನಗೆ ಮಾತ್ರವೇ ಸಿಗೋದು ಅಂತ ಇವನು ಒಂಥರ ಸೈಕೋ ಕಾನ್ಫಿಡೆಂಟ್ ಜೊತೆಗೆ ಹೇಳ್ತಿರ್ತಾನೆ. ಇವಾಗ ಹಾಗೆ ಹೊರಗಡೆ ಕಾರಲ್ಲಿ ಕೂತಿರುವ ನಮ್ಮ ಲಾರಲ್ಲನ್ನೇ ತೋರಿಸ್ತಾರೆ. ತುಂಬಾ ಹೊತ್ತು ಆದ್ರೂ ಈ ಹುಡುಗಿ ಮತ್ತೆ ರಿಟರ್ನ್ ಒಳಗಡೆ ಬರ್ಲಿಲ್ವಲ್ಲ ಅಂತ ಇವಳನ್ನ ಚೆಕ್ ಮಾಡೋದಕ್ಕಾಗಿ ಅವಳ ಬಾಯ್ ಫ್ರೆಂಡ್ ಹೊರಗಡೆ ಬರ್ತಾನೆ. ನೋಡಿದ್ರೆ ಇವಳು ಅಳ್ತಿರ್ತಾಳೆ. ಏನಮ್ಮ ಅಂತ ಕೇಳಿದ್ರೆ ಎಲ್ಲವನ್ನೂ ಇವಳು ಹೇಳ್ಕೊತಿರ್ತಾಳೆ. ಒಳಗಡೆ ಒಬ್ಬ ಕೂತಿದಾನೆ ಅಲ್ವಾ, ಅವನು ಸಿಕ್ಕಾಪಟ್ಟೆ ದೊಡ್ಡ ಕ್ರಿಮಿನಲ್, ಅವನೊಬ್ಬ ಸೈಕೋ, ಅವನೊಬ್ಬ ಭಯಂಕರವಾದ ಸೀರಿಯಲ್ ಕಿಲ್ಲರ್, ಅವನು ತುಂಬಾನೇ ಕ್ರೂರ. ಅವನ ಹತ್ರನೇ ನಾನು ನನ್ನ ಫ್ರೆಂಡ್ ಅನ್ನ ಕಳ್ಕೊಬಿಟ್ಟೆ, ನಾನು ಅವತ್ತು ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ, ನಾನು ನನ್ನ ಫ್ರೆಂಡ್ ಅನ್ನ ಅಲೋನ್ ಆಗಿ ಅವನ ಹತ್ರ ಬಿಟ್ಟಿರಬಾರ್ದಾಗಿತ್ತು, ಅದು ಇದು ಅಂತ ಈ ಹುಡುಗಿ ಪೇಚಾಡ್ತಾನೆ ಇರ್ಬೇಕಾದ್ರೆ ಅದಕ್ಕೆ ಬಾಯ್ ಫ್ರೆಂಡ್ ನೀನು ಹೇಳೋದು ಎಲ್ಲವೇ ಸರಿನೇ ಕಣಮ್ಮ, ಆದ್ರೆ ಅಷ್ಟೊಂದು ಕ್ರೂರವಾದ ಸೈಕೋ ಕಿಲ್ಲರ್ ಆಗಿದ್ದಿದ್ರೆ ಅವನು ಇಷ್ಟೊತ್ತಿಗೆ ಜೈಲಲ್ಲಿ ಇರ್ತಿದ್ದ, ಈ ರೀತಿ ರಿಯಾಲಿಟಿ ಶೋ ಅಲ್ಲೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ, ಮೇ ಬಿ ನೀನು ನೋಡಿದ ವ್ಯಕ್ತಿನಿ ಇವನು ನೋಡೋದಕ್ಕೆ ಒಂದೇ ರೀತಿ ಇರಬಹುದು ಅನ್ಸುತ್ತೆ ಅಂತ ಬಾಯ್ ಫ್ರೆಂಡ್ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಲಾರ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಮರ್ಯಾದೆಯಿಂದ ಎದ್ದು ಹೊರಗಡೆ ಹೋಗ್ಬಿಡು ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಶೋನು ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಈ ಸಲ ನಮ್ಮ ಹೀರೋಯಿನ್ ಹೋಸ್ಟ್ ಬರ್ಕೊಟ್ಟಿರುವ ಅಸಹ್ಯವಾದ ಕ್ವಶನ್ಸ್ ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಸೆನ್ಸಿಬಲ್ ಆದ ಕ್ವಶನ್ ಜೊತೆಗೆ ಅವರ ಮನಸ್ಸಲ್ಲಿ ಇರುವ ಕ್ವಶನ್ಸ್ ಗಳ ಜೊತೆಗೆ ನೀಟಾಗಿ ಆ ಹುಡುಗರನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಆದ್ರೆ ಆ ಕ್ವಶನ್ಸ್ ಗಳಿಗೆ ಬ್ಯಾಚುಲರ್ 1 ಮತ್ತೆ 2 ಕಂಟೆಸ್ಟೆಂಟ್ಸ್ ಒಂದ್ ರೀತಿ ಒದ್ದಾಡ್ತಿರ್ತಾರೆ ಆನ್ಸರ್ ಮಾಡೋಕೆ. ಆದ್ರೆ ಮೂರನೇದಾಗಿ ಇದಾನಲ್ವಾ ಈ ಸೈಕೋ ಕಿಲ್ಲರ್, ಇವನಿಗೆ ಹೇಳ್ಕೊಡ್ಬೇಕಾ ಚೆನ್ನಾಗಿ ಆಡಿಯನ್ಸ್ ಮನ್ಸನ್ನು ನಮ್ಮ ಹೀರೋಯಿನ್ ಅವಳ ಮನ್ಸನ್ನು ಗೆಲ್ಲೋ ರೀತಿಯ ಉತ್ತರಗಳನ್ನ ಕೊಡ್ತಿರ್ತಾನೆ ಹುಡುಗ. ಈ ಶೋ ಅಲ್ಲಿ ಯಾವಾಗ್ಲೂ ಒಂದ್ ರೀತಿ ಅಡಲ್ಟ್ ಕ್ವಶನ್ಸ್ ಗಳನ್ನೇ ಕೇಳ್ಕೊಂಡು ಒಂದ್ ರೀತಿ ಅಸಹ್ಯವಾಗಿ ಈ ಶೋ ಅನ್ನೇ ತಗೊಂಡು ಹೋಗ್ತಿದ್ರು. ಇಷ್ಟು ವರ್ಷಗಳಿಗೆ ಹಾಗೇನೆ ರನ್ ಆಗ್ತಿತ್ತು. ಆದ್ರೆ ಇವಾಗ ನಮ್ಮ ಹೀರೋಯಿನ್ ಕೇಳುವ ಸೆನ್ಸಿಬಲ್ ಆದ ಕ್ವಶನ್ಸ್ ಇಂದ ಇವಾಗ ಶೋನೇ ಎಲ್ಲರಿಗೂ ಇಷ್ಟವಾಗುವಂತಹ ಶೋ ಆಗಿ ಚೇಂಜ್ ಆಗ್ತಿದೆ. ಇದು ಆ ಹೋಸ್ಟ್ ಗೆ ನೋಸ್ ಕಟ್ ಆಗಿದ ರೀತಿ ಆಗ್ಬಿಡುತ್ತೆ. ಸೊ ಈ ತರ ಇಲ್ಲಿ ಈ ಶೋ ಸೂಪರ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಲಾರ ಇದ್ರ ಮೇಲೆ ನಾವು ಸೈಲೆಂಟ್ ಆಗಿ ಇರಬಾರ್ದು ಅಂತ ಡೈರೆಕ್ಟ್ ಆಗಿ ಏನ್
ಏನನ್ನ ಮಾಡ್ತಾಳಂದ್ರೆ ಈ ಶೋವನ್ನ ಕಂಡಕ್ಟ್ ಮಾಡ್ತಾ ಇರುವ ಪ್ರೊಡ್ಯೂಸರ್ ಅನ್ನ ಮೀಟ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ಬಿಡೋಣ ಅಂತ ಡೈರೆಕ್ಟ್ ಆಗಿ ಅವರ ರೂಮಿಗೆ ಹೋಗಿ ನೋಡಿದ್ರೆ ಆ ಜಾಗದಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ. ಸೊ ಆ ಸೆಕ್ಯೂರಿಟಿ ಹತ್ರ ಲಾರಾ ಇವಾಗ ರನ್ ಆಗ್ತಾ ಇರುವ ಶೋ ಅಲ್ಲಿ ಇರ್ತಾ ಇರುವ 3ನೇ ಕಂಟೆಸ್ಟೆಂಟ್ ಅವನೊಬ್ಬ ಸೀರಿಯಲ್ ಕಿಲ್ಲರ್. ನನ್ನ ಫ್ರೆಂಡ್ ಆಲಿಸನ್ ಅನ್ನು ಕೊಂದಿದ್ದೆ ಅವನೇನೆ, ಶೋವನ್ನ ತಕ್ಷಣವೇ ಸ್ಟಾಪ್ ಮಾಡಿ ನಾನು ಪ್ರೊಡ್ಯೂಸರ್ ಅನ್ನು ನೋಡಿ ಮಾತಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಬ್ಯಾಚುಲರ್ 3 ಕಂಟೆಸ್ಟೆಂಟ್ ರೋಡ್ನಿ ಅವರು ಕಂಟಿನ್ಯೂಸ್ ಆಗಿ ಒಳ್ಳೆ ಉತ್ತರಗಳನ್ನ ಕೊಡ್ತಿರೋದ್ರಿಂದ ಇವಾಗ ಡೈರೆಕ್ಟ್ ಆಗಿ ನಿಮಗೆ ಒಂದು ಕ್ವಶನ್, ಬ್ಯಾಕ್ ಸ್ಟೇಜ್ ಅಲ್ಲಿ ಮಿಕ್ಕಿರುವ ಬ್ಯಾಚುಲರ್ಸ್ ಏನಾದ್ರೂ ಹುಡುಗಿಯರ ಬಗ್ಗೆ ತಪ್ಪಾಗಿ ಮಾತಾಡಿದ್ರ ಅದನ್ನ ಈ ಜಾಗದಲ್ಲಿ ನೀವು ಓಪನ್ ಅಪ್ ಮಾಡೋಕೆ ಆಗುತ್ತಾ ಅಂತ ಕೇಳಿದ ತಕ್ಷಣ ಇವನೇನೋ ಮಹಾತ್ಮ ರೀತಿ, ಹೌದು ಈ ಬ್ಯಾಚುಲರ್ 2 ಹುಡುಗಿಯರ ಇನ್ನರ್ಸ್ ಅನ್ನ ಇಟ್ಟು ತುಂಬಾನೇ ವಲ್ಗರ್ ಆಗಿ ಮಾತಾಡ್ತಿದ್ದ ಅಂತ ಲೈವ್ ಶೋ ಅಲ್ಲಿ ಎಲ್ಲರ ಮುಂದೆನು ಓಪನ್ ಅಪ್ ಆಗಿ ಹೇಳ್ಬಿಡ್ತಾನೆ. ಆವಾಗ ಇದನ್ನ ಕೇಳ್ತಾ ಇದ್ದ ಹೋಸ್ಟ್, ಸಾಕು ಸಾಕು ನಾವು ಇಲ್ಲಿಗೇನೆ ಈ ಕ್ವಶನ್ಸ್ ಗಳನ್ನ ಸ್ಟಾಪ್ ಮಾಡೋಣ, ಸ್ವಲ್ಪ ಹೊತ್ತು ಬಿಟ್ಟು ಇದರಲ್ಲಿ ಯಾರು ವಿನ್ ಮಾಡಿದ್ರು ಅನ್ನೋ ಅನೌನ್ಸ್ಮೆಂಟ್ ಅನ್ನ ಮಾಡೋಣ ಅಂತ ಹೇಳಿ ಬ್ರೇಕ್ ಬಿಡ್ಬೇಕಾದ್ರೆ ಈ ಕಡೆ ಆ ಸೆಕ್ಯೂರಿಟಿ ನಮ್ಮ ಲಾರಾ ಹತ್ರ, ಸ್ವಲ್ಪ ಹೊತ್ತು ಈ ರೂಮ್ ಅಲ್ಲಿ ವೇಟ್ ಮಾಡಿ ಮೇಡಮ್, ಈ ಶೋವಿನ ಪ್ರೊಡ್ಯೂಸರ್ ಆದ ಜಾರ್ಜ್ ಗೆಲಿಡಿ ಬೇಗನೆ ಬರ್ತಾರೆ ಇಲ್ಲಿಗೆ, ನೀವು ಅವರ ಹತ್ರ ಏನೆಲ್ಲ ಹೇಳ್ಬೇಕು ಆ ವಿಷಯಗಳನ್ನ ಹೇಳಿ ಅಂತ ಹೇಳಿ ಆ ಜಾಗದಲ್ಲಿ ನಮ್ಮ ಲಾರಾವನ್ನ ಕೂರಿಸ್ಬಿಟ್ಟು ಅಲ್ಲಿಂದ ಅವರು ಹೊರಟೋಗ್ಬಿಡ್ತಾರೆ. ಈ ಕಡೆ ಶೋ ರನ್ ಆಗ್ತಿರುವ ಜಾಗವನ್ನೇ ನಮಗೆ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಹೋಸ್ಟ್ ಬರ್ಕೊಟ್ಟಿರುವ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ದೆ ಹಾಗೆ ಸೂಪರ್ ಆಗಿ ಸೆನ್ಸಿಬಲ್ ಆಗಿ ಕ್ವಶನ್ ಅನ್ನ ಮಾಡಿದ್ಲಲ್ವಾ. ಇಷ್ಟೊಂದು ವರ್ಷಗಳಲ್ಲಿ ನನ್ನ ಸರ್ವಿಸ್ ಅಲ್ಲಿ ಇಂತಹ ಸೆನ್ಸಿಬಲ್ ಆದ ಕ್ವಶನ್ಸ್ ಅನ್ನೇ ನಾನು ಕೇಳಿಲ್ಲ ಕಣಮ್ಮ, ಇಷ್ಟೊಂದು ಸೂಪರ್ ಆಗಿ ಶೋ ರನ್ನೇ ಆಗಿರ್ಲಿಲ್ಲ ಅಂತ ಹೇಳಿ ಆ ಮೇಕಪ್ ವುಮೆನ್ ನಮ್ಮ ಹೀರೋಯಿನ್ ಅನ್ನ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಹಾಗೆ ಬ್ಯಾಕ್ ಸ್ಟೇಜ್ ಅನ್ನ ನಮಗೆ ತೋರಿಸ್ತಾರೆ. ಆ ಬ್ಯಾಚುಲರ್ 2 ಹುಡುಗನನ್ನ ನಮ್ಮ ರಾಡ್ನಿ ತುಂಬಾನೇ ಇನ್ಸಲ್ಟ್ ಮಾಡಿ ಬಿಟ್ಟ ಅಲ್ವಾ. ಅದ್ರಲ್ಲಿ ಟೆನ್ಷನ್ ಆದ ಹುಡುಗ ಅವನ ಹತ್ರ ಬಂದು, ಲೋ ಏನು ನೀನು ಏನಕ್ಕೂ ಎಲ್ಲರ ಮುಂದೆನು ಹೇಳಿ ನನ್ನನ್ನು ಇನ್ಸಲ್ಟ್ ಮಾಡ್ದೆ, ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಹೇಳಿದ್ದು ಅದು ವಿಷಯ, ಅದನ್ನ ಯಾಕೋ ನೀನು ಲೈವ್ ಅಲ್ಲಿ ಹೇಳ್ದೆ ಅಂತ ಜಗಳಕ್ಕೆ ಬರ್ಬೇಕಾದ್ರೆ ಏನಪ್ಪ ಮಾಡೋದು. ಆ ಹುಡುಗಿ ಆ ರೀತಿ ಕ್ವಶನ್ ಮಾಡ್ಬೇಕಾದ್ರೆ ನಿಜವನ್ನ ನಾನು ಹೇಳ್ಬೇಕಲ್ವಾ. ಇವಾಗ ಏನು ನಿನಗೆ ಜಗಳ ಮಾಡ್ಬೇಕಾ? ಜಗಳ ಮಾಡೋದಕ್ಕಾದ ಜಾಗ ಇದಿಲ್ಲ, ನಾನು ಬೇಕಾಗಿದ್ರೆ ಅಡ್ರೆಸ್ ಅನ್ನು ಕೊಡ್ತೀನಿ, ಅಲ್ಲಿಗೆ ನೀನು ಬರ್ತೀಯಾ, ಸಿಂಗಲ್ಸ್ ಇಟ್ಕೊಳ್ಳೋಣ ಅಂತ ಒಂದು ಫೋಟೋವನ್ನ ತಗೊಂಡು ಅದರಲ್ಲಿ ಅಡ್ರೆಸ್ ಅನ್ನ ಬರೆದು ಕಂಟೆಸ್ಟೆಂಟ್ 2 ಅವನ ಕೈಗೆ ಕೊಡ್ತಾನೆ. ಆ ಫೋಟೋವನ್ನು ತಿರುಗಿಸಿ ನೋಡಿದ ಹುಡುಗ ನಡ್ಕೋಗ್ ಬಿಡ್ತಾನೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಇವನು ಕೊಂದಿದ ಹುಡುಗಿ ಅವಳನ್ನ ಕ್ರೂರವಾಗಿ ಸಾಯಿಸಿದ ಮೇಲೆ ತಗೊಂಡಿರುವ ಫೋಟೋ ಅದು. ಅದರಲ್ಲಿ ಅಡ್ರೆಸ್ ಅನ್ನ ಬರೆದು ಕೊಟ್ಟಿರ್ಬೇಕಾದ್ರೆ ಅದನ್ನ ನೋಡಿ ಹೆದರಿದ ಹುಡುಗ ಫೋಟೋವನ್ನ ಕೆಳಗಡೆ ಹಾಕ್ಬಿಡ್ತಾನೆ. ಅದನ್ನ ರೋಡ್ನಿ ಕೈಗೆ ತಗೊಂಡು ಇದು ಫೇಕ್ ಅಂತ ಹೇಳಿ ಆ ಫೋಟೋವನ್ನ ಅರ್ದು ಹಾಗೆ ಅವನ ಬಾಯ್ ಒಳಗಡೆ ಹಾಕಿ ನುಂಗ್ಬಿಡ್ತಾನೆ. ಇದನ್ನ ಬ್ಯಾಚುಲರ್ 2 ನೋಡಿ ನಡುಗ್ತಿರ್ತಾನೆ. ಇವಾಗ ಈ ಶೋವಿನ ವಿನ್ನರ್ ಅನ್ನ ಅನೌನ್ಸ್ ಮಾಡ್ತಾರೆ. ಬೇರೆ ಯಾರು, ಕೇಳಿದ ಕ್ವಶನ್ಸ್ ಎಲ್ಲದಕ್ಕೂ ಸೂಪರ್ ಆಗಿ ಐಸಿಟ್ಟು ಮಾತಾಡಿದ್ದ ನಮ್ಮ ರಾಡ್ನಿನೇ. ಅವನೇನೆ ವಿನ್ನರ್ ಅಂತ ಇವಾಗ ಅನೌನ್ಸ್ ಮಾಡ್ಬೇಕಾದ್ರೆ ಮಿಕ್ಕಿರುವ ಬ್ಯಾಚುಲರ್ಸ್ ಇಬ್ಬರನ್ನು ಇವಾಗ ಸ್ಟೇಜ್ ಗೆ ಕರೆಸ್ತಾರೆ. ಆವಾಗ ಈ ಸೆಕೆಂಡ್ ಬ್ಯಾಚುಲರ್ ಇದಾನೆ ಅಲ್ವಾ, ಅವನು ನಮ್ಮ ಹೀರೋಯಿನ್ ಅನ್ನ ಹಗ್ ಮಾಡ್ಬೇಕಾದ್ರೆ ಏನಕ್ಕೂ ನೀನು ಅವನ ಹತ್ರ ಹುಷಾರಾಗಿರಮ್ಮ ಅಂತ ಒಂದು ವಾರ್ನಿಂಗ್ ಅನ್ನು ಕೊಟ್ಟು ಹೋಗ್ಬೇಕಾದ್ರೆ ಏನಕ್ಕಾಗಿ ಇವನು ಈ ರೀತಿ ವಾರ್ನಿಂಗ್ ಅನ್ನು ಕೊಡ್ತಿದ್ದಾನೆ ಅನ್ನೋ ವಿಷಯ ನಮಗೆ ಗೊತ್ತು, ಆದ್ರೆ ನಮ್ಮ ಹೀರೋಯಿನ್ ಗೆ ಗೊತ್ತಿಲ್ಲ. ಏನಕ್ಕಾಗಿ ಇವನು ಈ ರೀತಿ ಹೇಳಿ ಹೋಗ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ತಿರ್ಬೇಕಾದ್ರೆ ಆವಾಗ ಫಟ್ ಅಂತ ರಾಡ್ನಿಯನ್ನ ನಮ್ಮ ಹೀರೋಯಿನ್ ಜೊತೆಗೆ ಪ್ಯಾಚ್ ಅಪ್ ಮಾಡಿ ಬಿಡ್ತಾರೆ. ಅವನೊಬ್ಬ ಸ್ಕೈ ಡೈವರ್ ಫೋಟೋಗ್ರಾಫರ್ ಅನ್ನೋ ಅವನ ಪ್ರೊಫೆಷನ್ ಅನ್ನ ಕ್ಯಾಮೆರಾ ಮುಂದೆ ಬಂದು ನಿಂತು ಹೇಳ್ತಾನೆ. ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರನ್ನು ಪ್ಯಾಚ್ ಅಪ್ ಮಾಡಿ ಬಿಡ್ತಾರೆ. ಇವರಿಬ್ಬರು ಹೋಗುವ ಡೇಟಿಂಗ್ ಗೆ ಆಗುವ ಖರ್ಚು ಎಲ್ಲವನ್ನು ನಮ್ಮ ಕಂಪನಿನೇ ನೋಡ್ಕೊಡುತ್ತೆ ಅಂತ ಹೇಳಿ ಈ ಜಾಗದಲ್ಲಿ ಈ ಶೋ ಮುಗಿಬೇಕಾದ್ರೆ ಹಾಗೆ ಕಟ್ ಮಾಡಿ ನಮ್ಮ ಲಾರಾಳನ್ನೇ ತೋರಿಸ್ತಾರೆ. ಅವಳು ತುಂಬಾ ಹೊತ್ತಿಂದ ಪ್ರೊಡ್ಯೂಸರ್ ಗಾಗಿ ವೇಟ್ ಮಾಡಿ ನೋಡಿ ಟೆನ್ಷನ್ ಆಗ್ಬೇಕಾದ್ರೆ ಕೊನೆವರೆಗೂ ಯಾರು ಅಲ್ಲಿ ಪ್ರೊಡ್ಯೂಸರ್ ಅಂತ ಬರಲಿಲ್ಲ. ಆದ್ರೆ ಅದರ ಬದಲು ಆ ಜಾಗದಲ್ಲಿ ಕ್ಲೀನ್ ಮಾಡ್ತಾ ಇರುವ ಒಬ್ಬ ವ್ಯಕ್ತಿ, ಯಾರಮ್ಮ ನೀನು ತುಂಬಾ ಹೊತ್ತಿಂದ ಇಲ್ಲಿ ವೇಟ್ ಮಾಡ್ತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ, ಇಲ್ಲ ಈ ಶೋವಿನ ಪ್ರೊಡ್ಯೂಸರ್ ಜಾರ್ಜ್ ಎಲಿಯಟ್ ಅನ್ನ ನಾನು ಮೀಟ್ ಮಾಡ್ಬೇಕು, ಅದಕ್ಕಾಗಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಜ್ಜ ಯಾರೋ ಸೆಕ್ಯೂರಿಟಿ ಹಾಗೆ ಹೇಳಿದ್ನ, ಅವನು ಸುಮ್ನೆ ನಿನ್ನ ವೇಟ್ ಮಾಡ್ಸಿದ್ದಾನೆ ಕಣಮ್ಮ, ಆ ಜಾರ್ಜ್ ಎಲಿಯಟೇ ನಾನೇ ಕಣಮ್ಮ ಅಂತ ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ನಮ್ಮ ಲಾರಲ್ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಆಕ್ಚುಲಿ ನಮ್ಮ ಲಾರ ಹೇಳಿದ ವಿಷಯ ಯಾವುದನ್ನ ಸೆಕ್ಯೂರಿಟಿ ನಂಬಲೇ ಇಲ್ಲ, ಆದ್ರಿಂದಾನೇ ಇವಳನ್ನ ಈ ಜಾಗದಲ್ಲೇ ಕೂರಿಸ್ಬಿಟ್ಟು ಅವರು ಹೊರಟು ಅವರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇದು ಗೊತ್ತಿಲ್ಲದೆ ನಮ್ಮ ಹುಡುಗಿ ಈ ಕಡೆ ಇಷ್ಟೊತ್ತು ವೇಟ್ ಮಾಡ್ತಿರ್ಬೇಕಾದ್ರೆ ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಶೋವನ್ನ ಕಂಪ್ಲೀಟ್ ಮಾಡ್ಕೊಂಡು ತುಂಬಾ ದಿನಗಳನ್ನ ಬಿಟ್ಟು ಪೇಮೆಂಟ್ ಅನ್ನ ತಗೊಂಡು ಖುಷಿಯಾಗಿ ಅವರ ಮನೆಗೆ ರಿಟರ್ನ್ ಹೋಗ್ತಾ ಇರುವ ನಮ್ಮ ಹೀರೋಯಿನ್ ಅನ್ನೇ ತೋರಿಸ್ತಾರೆ. ಆದ್ರೆ ಆ ಜಾಗದಲ್ಲಿ ರೋಡ್ನಿ ವೇಟ್ ಮಾಡ್ತಿರ್ತಾನೆ. ಇವಳು ಬೇರೆ ಆ ಶೋವಲ್ಲಿ ನಮ್ಮ ಹೀರೋಯಿನ್ ಕೇಳಿದ ಕ್ವಶನ್ಸ್ ಎಲ್ಲದಕ್ಕೂ ಅವರು ಇಂಪ್ರೆಸ್ ಆಗೋ ರೀತಿ ಉತ್ತರಗಳನ್ನ ಕೊಟ್ಟಿರೋದ್ರಿಂದ ಆದ್ರಿಂದ ಖಂಡಿತ ಇವನು ಒಳ್ಳೆಯವನಾಗೆ ಇರಬೇಕು ಅಂತ ಅನ್ಕೊಂಡು ಅವನ ಜೊತೆ ನಿಂತು ಮಾತಾಡ್ತಾಳೆ ನಮ್ಮ ಹೀರೋಯಿನ್. ಆವಾಗ ಫಟ್ ಅಂತ ಅವನು ನಾವಿಬ್ಬರು ಒಟ್ಟಿಗೆ ಡಿನ್ನರ್ ಗೆ ಹೋಗೋಣ ಬಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಓಕೆ ಅಂತ ಹೇಳ್ಬಿಡ್ತಾಳೆ. ಅಷ್ಟೇ ಮುಗೀತು ಕತೆ ಅಂತ ನಾವು ಅನ್ಕೋಬೇಕಾದ್ರೆ ಈ ಜಾಗದಲ್ಲಿ ಹಾಗೆ ಕಟ್ ಮಾಡಿ 1979 ಅನ್ನ ನಮಗೆ ತೋರಿಸ್ತಾರೆ. ಹೌದು, ಇಷ್ಟೊತ್ತು ನಾವು ನೋಡ್ತಿದ್ದ ಕತೆ 1978 ಅಲ್ಲಿ ನಮ್ಮ ಹೀರೋಯಿನ್ ಅವಳ ಕಥೆಯನ್ನು ನೋಡ್ತಿದ್ವಿ. ಆದ್ರೆ 1979 ಅಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಟೀನೇಜರ್ ಅನ್ನ ಫೋಟೋಸ್ ಅನ್ನ ತಗೋತೀನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದ ಅಲ್ವಾ, ಅದು ಕೂಡ ಅರ್ಧದಲ್ಲೇ ಕಟ್ ಆಯ್ತಲ್ಲ, ಅದು ಇವಾಗ ಕಂಟಿನ್ಯೂ ಆಗ್ಬೇಕಾದ್ರೆ ಇವನು ಕರ್ದ ಅಂತ ಆ ಹುಡುಗಿ ಬೇರೆ ಇವನ ಕಾರಿಗೆ ಹತ್ಕೊಂಡ್ಲಾ. ಯಾವಾಗಿನ ರೀತಿನೇ ಯಾರಿಗೂ ಇಲ್ದೇ ಇರುವ ಜಾಗಕ್ಕೆ ಈ ಹುಡುಗಿಯನ್ನ ಅವನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಆ ಹುಡುಗಿ ಅವನು ತಗೊಂಡಿದ್ದ ಫೋಟೋ ಆಲ್ಬಮ್ ಅನ್ನ ತಗೊಂಡು ನೋಡ್ತಿರ್ತಾಳೆ. ಅದನ್ನು ತಗೊಂಡು ಒಳಗಡೆ ಇಡು. ಸರಿ ಓಕೆ, ನಿನ್ನ ತಂದೆ ತಾಯಿ ಅವರೆಲ್ಲ ಎಲ್ಲಿ ಅಂತ ಅವನು ಕೇಳಿದ್ರೆ ಅವರೆಲ್ಲ ನನ್ನನ್ನು ಯಾವಾಗ್ಲೂ ಕೈ ಬಿಟ್ಬಿಟ್ರು, ನಾನು ಚಿಕ್ಕವಳಾಗಿದ್ದಾಗ್ಲೇನೆ ನನ್ನ ತಂದೆ ತಾಯಿ ತೀರೋಗ್ಬಿಟ್ರು, ಆಮೇಲಿಂದ ನಾನು ಹಾಗೆ
ಹಾಗೆ ಒಬ್ಬೊಂಟಿಯಾಗಿ ಬೀದಿ ಸುತ್ತಾಡ್ತಿದ್ದೀನಿ, ಇಂಡಿಪೆಂಡೆಂಟ್ ವುಮೆನ್ ನಾನು ಅಂತ ಹುಡುಗಿ ಹೇಳ್ಬೇಕಾದ್ರೆ, ಓ ನಿನ್ನ ಕಥೆನೂ ಹೀಗೇನಾ, ನನ್ನ ತಂದೆನೂ ಹಾಗೇನೆ ನನ್ನನ್ನು ಚಿಕ್ಕ ವಯಸ್ಸಿನಲ್ಲೇ ಬಿಟ್ಬಿಟ್ರು, ನನ್ನ ಕತೆ ನಿನ್ನ ಕತೆ ಎರಡು ಒಂದೇ ಅಂತ ಇವನು ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ, ಹಾಗಾದ್ರೆ ನೀವು ನಿಮ್ಮ ತಂದೆಯನ್ನ ಹುಡುಗಿ ಮತ್ತೆ ರಿಟರ್ನ್ ಅವರ ಹತ್ರ ಹೋಗಿರ್ಲಿಲ್ವಾ? ಇಲ್ಲ, ಅವನನ್ನ ನಾನು ಹುಡುಕಿ ಹೋಗ್ಲಿಲ್ಲ. ಅಕಸ್ಮಾತ್ ನಾನು ಏನಾದ್ರೂ ಅವನನ್ನು ಹುಡುಕಿ ಹೋದ್ರೆ ಖಂಡಿತ ಅವನನ್ನು ಕೊಂದು ಬಿಡ್ತೀನಿ, ಅದಕ್ಕಾಗಿನೇ ನಾನು ಅವನನ್ನು ಹುಡುಕಿ ಹೋಗ್ಲಿಲ್ಲ ಅಂತ ಇವನು ಹೇಳ್ಬಿಟ್ಟು ಒಂದು ಬೆಟ್ಟದ ಏರಿಯಾ ಅನ್ಸುತ್ತೆ ಆ ಜಾಗಕ್ಕೆ ಈ ಹುಡುಗಿಯನ್ನ ಕರ್ಕೊಂಡು ಬಂದ್ಬಿಡ್ತಾನೆ. ಆ ಲೊಕೇಶನ್ ಅನ್ನು ನೋಡಿದ ತಕ್ಷಣ ಹುಡುಗಿನು ತುಂಬಾನೇ ಖುಷಿ ಆಗ್ಬಿಟ್ಟು, ನಾವು ಈ ಜಾಗದಲ್ಲಿ ಫೋಟೋಸ್ ಅನ್ನು ತಗೋತೀವಾ ಅಂತ ಕೇಳ್ಬೇಕಾದ್ರೆ, ಹೌದು ಹೌದು ಹಾಗೆ ಮುಂದೆ ನಡೆದು ಹೋಗು ಅಂತ ಹೇಳಿ ಆ ಹುಡುಗಿಯನ್ನ ಮುಂದೆ ಕಳಿಸ್ಬಿಟ್ಟು ಅವಳನ್ನ ಸಾಯಿಸೋದಕ್ಕೆ ಬೇಕಾಗಿರುವ ಎಕ್ವಿಪ್ಮೆಂಟ್ಸ್ ಎಲ್ಲವನ್ನು ಇವನ ಕಾರ್ ಡಿಕ್ಕಿಯಿಂದ ತಗೋತಾನೆ. ನಂತರ ಹುಡುಗಿಯನ್ನ ಈ ತರ ಫೋರ್ಸ್ ಕೊಡು ಆ ತರ ಫೋರ್ಸ್ ಕೊಡು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಿನ್ನ ತಲೆ ಎತ್ತಿ ಆಕಾಶವನ್ನ ನೋಡಿ ನಿನ್ನ ಕತ್ತನ್ನು ತೋರಿಸ್ಕೊಂಡು ಒಂದು ಸೂಪರ್ ಆದ ಫೋರ್ಸ್ ಅನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಈ ಹುಡುಗಿನ ಅವನು ಕೇಳೋ ರೀತಿನೇ ಹಾಗೆ ಆಕಾಶವನ್ನ ನೋಡಿ ನಿಂತಿರ್ತಾವಳೆ. ಅಷ್ಟೇ ಹಾಗೆ ಸ್ಪೀಡ್ ಆಗಿ ಓಡಿ ಬಂದ ಆ ಹುಡುಗಿ ಮೇಲೆ ಜಂಪ್ ಮಾಡಿ ಹಾರ್ತಾನೆ ಹುಡುಗ. ಆ ಜಾಗದಲ್ಲಿ ಹಾಗೆ ಸೀನ್ ಅನ್ನ ಕಟ್ ಮಾಡಿ 1978 ಅಲ್ಲಿ ನಮ್ಮ ಹೀರೋನನ್ನೇ ತೋರಿಸ್ತಾರೆ. ಇವನು ಕರೆದ ಅಂತ ಒಂದು ಬಾರ್ ಅಲ್ಲಿ ಅವನ ಜೊತೆಗೆ ಬಂದು ಕೂತಿರ್ತಾರ. ಫಸ್ಟ್ ಇವನು ಚೆನ್ನಾಗಿ ತಿನ್ಕೊಂಡು ನಮ್ಮ ಹೀರೋಯಿನ್ ಜೊತೆ ಚೆನ್ನಾಗಿನೇ ಮಾತಾಡ್ತಿರ್ತಾನೆ. ಆದ್ರೆ ಸಡನ್ ಆಗಿ, ನೀವು ಇದಕ್ಕೂ ಮುಂಚೆ ಡೇಟಿಂಗ್ ಹೋಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್, ಇಲ್ಲ ನನಗೆ ಡೇಟಿಂಗ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಓ ಡೇಟಿಂಗ್ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ಡೇಟಿಂಗ್ ಶೋಗೆಲ್ಲ ಬಂದು ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಲ್ವಾ ಅಂತ ಒಂಥರ ಅಹಂಕಾರದಿಂದ ಸೈಕೋ ರೀತಿ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೆನ್ಸ್ ಮಾಡ್ಬಿಡ್ತಾವಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ನೋಡಿ ನೋಡಿ ಸೇಫ್ ಆಗಿ ಜೀವನವನ್ನ ಮಾಡ್ತಿರೋಳಲ್ವಾ, ಇದು ಕೆಲ್ಸಕ್ಕೆ ಬರಲ್ಲ, ನಾವು ಇಲ್ಲಿಂದ ಹೊರಡೋಣ ಅಂತ ನಮ್ಮ ಹೀರೋಯಿನ್ ಅಲ್ಲಿಂದ ಗೆದ್ದು ಹೊರಗಡೆ ಬರ್ಬೇಕಾದ್ರೆ ಅವನವೇ ಹಿಂದೆನೆ ಬರ್ತಾನೆ. ನಿಮ್ಮ ನಂಬರ್ ಅನ್ನು ಕೊಡಿ, ಆಮೇಲೆ ನಾವು ಮೀಟ್ ಮಾಡಿ ಮಾತಾಡೋಣ ಅಂತ ಕೇಳ್ತಾವನೆ. ಸೊ ನಮ್ಮ ಹೀರೋಯಿನ್ ಅವನ ಹತ್ರ ಇಂದ ಸೇಫ್ ಆಗಿ ತಪ್ಪಿಸ್ಕೋಬೇಕು ಅಂತ ಫಸ್ಟ್ ರ್ಯಾಂಡಮ್ ಆಗಿ ಒಂದು 10 ನಂಬರ್ ಅನ್ನ ಹೇಳ್ತಾರೆ. ಅವನವೇ ಅದನ್ನ ಬರ್ಕೊತಾನೆ. ನಮ್ಮ ಹೀರೋಯಿನ್ ಅವನ ಹತ್ರ ಇಂದ ಎಸ್ಕೇಪ್ ಆಗಿ ಹೋಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ತಾ ಇರುವ ನಮ್ಮ ಹೀರೋಯಿನ್ ಅನ್ನ ನಿಲ್ಲಿಸಿ, ಎಕ್ಸ್ಕ್ಯೂಸ್ ಮಿ, ಇವಾಗ ಸ್ವಲ್ಪ ಹೊತ್ತು ಮುಂಚೆ ನೀವು ನಂಬರ್ಸ್ ಅನ್ನ ಕೊಟ್ರಲ್ವಾ, ಅದನ್ನ ಮತ್ತೆ ರಿಪೀಟೆಡ್ ಆಗಿ ಹೇಳೋಕೆ ಆಗುತ್ತಾ ಅಂತ ಅವನು ಕೇಳ್ಬೇಕಾದ್ರೆ ಇವನ ಆಕ್ಟಿವಿಟೀಸ್ ಅನ್ನೆಲ್ಲ ನೋಡಿ ಇವನು ಸರಿ ಇಲ್ಲ ಅಂತ ಗೊತ್ತಾಗಿದ್ರಿಂದಾನೇ ನಮ್ಮ ಹೀರೋಯಿನ್ ಅವನಿಗೆ ಬೇಕು ಬೇಕು ಅಂತ ತಪ್ಪು ನಂಬರ್ ಅನ್ನು ಕೊಟ್ಟಿದ್ದು. ಆದ್ರೆ ಆ ನಂಬರ್ ಅನ್ನ ಇವಾಗ ಮತ್ತೆ ಅವನು ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ರ್ಯಾಂಡಮ್ ಆಗಿ ಹೇಳಿದ್ದಲ್ವಾ, ಸೊ ಅವರಿಗೆ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನೀವು ನನ್ನ ಜೊತೆ ಡೇಟಿಂಗ್ ಬರಲ್ಲ, ಅದಕ್ಕಾಗಿನೇ ನೀವು ತಪ್ಪಾದ ರಾಂಗ್ ನಂಬರ್ ಅನ್ನು ನನಗೆ ಕೊಟ್ಟಿದ್ದೀರಾ, ಇದ್ರ ಮೇಲೆ ನನ್ನನ್ನು ನೋಡೋದಕ್ಕೆ ನೀವು ಬರಲ್ಲ ಅಲ್ವಾ, ಅಷ್ಟೇ ತಾನೇ ಅಂತ ಅವನು ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಹೌದು ನನಗೆ ಇಂಟ್ರೆಸ್ಟ್ ಇಲ್ಲ, ಯಾರ ಜೊತೆನೂ ಡೇಟಿಂಗ್ ಹೋಗೋದು ನನಗೆ ಒಂದು ಚೂರು ಇಷ್ಟನೇ ಇಲ್ಲ, ಮತ್ತೆ ನಾನು ಎಲ್ಲಿಗೂ ಬಂದು ನಿನ್ನನ್ನ ಮೀಟ್ ಮಾಡೋದೇ ಇಲ್ಲ, ಅದಕ್ಕೆ ಚಾನ್ಸೇ ಇಲ್ಲ ಅಂತ ಡೈರೆಕ್ಟ್ ಆಗಿ ಅವನ ಫೇಸ್ ಅನ್ನು ನೋಡಿ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಒಂದು ಸೆಕೆಂಡ್ ಅವನ ಮನಸ್ಸೊಳಗಡೆ, ಇವಾಗ ಮಾತ್ರ ನೀನು ನನ್ನ ಕೈಗೆ ಸಿಗಾಕೊಂಡ್ರೆ ನಿನ್ನ ತಲೆನ ಸಿಡ್ದಾಕ್ಬಿಡ್ತೀನಿ ಅಂತ ಪೇಚಾಡ್ಬೇಕಾದ್ರೆ, ಏನನ್ನು ಹೇಳಿದ್ರಿ ನೀವು, ಈ ಜಾಗದಲ್ಲಿ ಒಂದು ನಿಮಿಷ ಕೂಡ ನಾನು ಇರಬಾರ್ದು ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ಬೇಗ ಬೇಗ ಓಡಿ ಬಂದು ಅವರ ಕಾರ್ ಡೋರ್ ಅನ್ನು ಓಪನ್ ಮಾಡಿದ್ರೆ ಓಡಿ ಬಂದು ಡೋರ್ ಅನ್ನು ಹಿಡ್ಕೊತಾನೆ. ಒಂಥರ ಈವಿಲ್ ರೀತಿ ಫೇಸ್ ಅನ್ನ ಇಟ್ಕೊಂಡು ಹಾಗೆ ನಿಧಾನಕ್ಕೆ ನಮ್ಮ ಹೀರೋಯಿನ್ ಹತ್ರ ಬರ್ತಾನೆ. ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕಥೆನೆ ಮುಗೀತು ಅಂತ ನಾವು ಅನ್ಕೋತೀವಿ. ಅಪ್ಪ ಸದ್ಯ ಆ ಸಮಯ ಅಂತ ನೋಡಿ ಆ ಸ್ಟುಡಿಯೋದಿಂದ ಇನ್ನೂ ಸ್ವಲ್ಪ ಜನರು ಹೊರಗಡೆ ಬರ್ತಾರೆ. ಇವತ್ತು ನೀನು ತಪ್ಪಿಸ್ಕೊಂಡೆ, ಒಂದು ದಿನ ಸರಿಯಾಗಿ ಸಿಗಾಕುತ್ತೀಯ ಅಂತ ನಮ್ಮ ಹೀರೋಯಿನ್ ಅನ್ನು ಗುರಾಯಿಸ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸದ್ಯ ನಮ್ಮ ಹೀರೋಯಿನ್ ಅವನ ಹತ್ರ ಇಂದ ಎಸ್ಕೇಪ್ ಆಗಿ ಮನೆಗೆ ಬರ್ತಾಳೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಲಾರಾ ಅವಳ ಬಾಯ್ ಫ್ರೆಂಡ್ ನಿನ್ನೆ ಆ ಶೋವಲ್ಲಿ ನಮ್ಮ ಹುಡುಗಿ ಟೆನ್ಷನ್ ಆಗಿದ್ರಿಂದ ಅವಳನ್ನು ಸಮಾಧಾನ ಮಾಡೋದಕ್ಕಾಗಿ ಒಂದು ಫ್ಲವರ್ ಬೊಕೆಯನ್ನ ತಗೊಂಡು ಅವಳನ್ನು ಸಮಾಧಾನ ಮಾಡಿ, ಸರಿ ಓಕೆ ಬಾ ಇವಾಗ ನಾವು ಅವನ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡೋಣ ಅಂತ ಹೇಳಿ ಡೈರೆಕ್ಟ್ ಆಗಿ ಅವಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಅದೇ ತರ ರಾಡ್ನಿ ಅನ್ನೋ ಫೋಟೋಗ್ರಾಫರ್ ಬಗ್ಗೆ, ಅವನೊಬ್ಬ ಕ್ರೂರ, ಅವನೇನೇ ಹುಡುಗಿಯರನ್ನೆಲ್ಲ ಕಿಡ್ನಾಪ್ ಮಾಡಿ ಸಾಯಿಸೋದು, ಅವನೊಬ್ಬ ಸೈಕೋ ಸೀರಿಯಲ್ ಕಿಲ್ಲರ್, ಅವನನ್ನ ದಯವಿಟ್ಟು ಹಿಡೀರಿ ಅಂತ ಹೇಳ್ಬೇಕಾದ್ರೆ ಪೊಲೀಸರ್ಸ್ ನಂಬ್ತಾನೆ ಇಲ್ಲ. ಅವರಿಗೆ ಬೇಕಾಗಿದ್ದೆಲ್ಲ ಪ್ರೂಫ್ ಎವಿಡೆನ್ಸ್ ಅವು ಇಲ್ಲದೆ ಅವ್ರುಗಳು ನಂಬೋದಕ್ಕೆ ಚಾನ್ಸೇ ಇಲ್ಲ. ಸೊ ನಮ್ಮ ಲಾರಾ ಹೇಳಿದನ್ನ ಅವ್ರುಗಳು ನಂಬ್ತಾನೆ ಇಲ್ಲ. ಆದ್ರಿಂದ ಟೆನ್ಷನ್ ಆದ ನಮ್ಮ ಲಾರಾ ಅಲ್ಲಿಂದ ಎದ್ದು, ದಯವಿಟ್ಟು ಸ್ವಲ್ಪವಾದ್ರೂ ನಿಮ್ಮ ಕೆಲಸವನ್ನ ಮಾಡಿ, ಈ ರೀತಿನೇ ಅವನನ್ನು ಹೊರಗಡೆ ಬಿಟ್ರೆ ಅವನು ಇನ್ನ ತುಂಬಾ ಜನರನ್ನ ಸಾಯಿಸ್ತಾನೆ ಅಂತ ಹೇಳಿ ಆ ಸ್ಟೇಷನ್ ಅಲ್ಲಿ ಟೆನ್ಷನ್ ಆಗಿ ನಮ್ಮ ಲಾರಾ ಕಿರ್ಚ್ಕೊತಿರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ತೋರಿಸ್ತಾರೆ. ಆ ಘಟನೆಯ ನಂತರ ತುಂಬಾನೇ ಹೆದರಿ ಹೋಗಿದ್ದ ನಮ್ಮ ಹೀರೋಯಿನ್ ಅವರು ಇದಕ್ಕೂ ಮುಂಚೆ ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ಅನ್ನ ಬಿಟ್ಟು ನಾವು ಇಲ್ಲೇನೆ ಇರ್ತಿದ್ರೆ ಖಂಡಿತ ಅವನು ನಮ್ಮನ್ನ ಹುಡುಕಿ ಜಾಗಕ್ಕೆ ಬರೋದಕ್ಕೆ ಚಾನ್ಸಸ್ ಇದೆ, ಬೇಡದೇ ಇರುವ ಪ್ರಾಬ್ಲಮ್ ನಮಗೆ ಬೇಡ, ನಮ್ಮ ಸೇಫ್ಟಿಯನ್ನ ನಾವೇನೆ ನೋಡ್ಕೋಬೇಕು ಅಂತ ಅನ್ಕೊಂಡು ಅಪಾರ್ಟ್ಮೆಂಟ್ ಅನ್ನೇ ಖಾಲಿ ಮಾಡ್ಕೊಂಡು ಒಂದು ಪ್ರಾಪರ್ ಆದ ಡಿಸಿಷನ್ ಅನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಸೊ ಈ ರೀತಿನೇ 1978 ಅಲ್ಲಿ ನಮ್ಮ ಹೀರೋಯಿನ್ ಅವಳ ಲೈಫ್ ಅಲ್ಲಿ ಈ ರೀತಿ ಘಟನೆ ನಡೆದಿರ್ಬೇಕಾದ್ರೆ ಇವಾಗ ಹಾಗೆ ಕಟ್ ಮಾಡಿ 1979 ಆ ಚಿಕ್ಕ ಹುಡುಗಿಯನ್ನೇ ತೋರಿಸ್ತಾರೆ. ಅವಳು ಇನ್ನ ಸತ್ತಿಲ್ಲ, ಆದ್ರೆ ಅವಳ ಮೈ ಪೂರ್ತಿ ಫುಲ್ ಗಾಯಗಳಾಗಿದೆ, ಅವಳ ಕೈ ಕಾಳು ಎಲ್ಲ ಕಟ್ಟಿ ಹಾಕಿದೆ. ಆ ಸ್ಯಾಡಿಸ್ಟ್ ರಾನಿ ಆ ಚಿಕ್ಕ ಹುಡುಗಿಯನ್ನ ಕ್ರೂರವಾಗಿ ರೇಪ್ ಮಾಡಿ ಬಿಸಾಕಿದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಗೋ ಆ ಚಿಕ್ಕ ಹುಡುಗಿಯನ್ನು ಕೊಂದು ಬಿಡ್ತಾನೆ ಅವನು. ಆದ್ರೆ ಅದಕ್ಕೂ ಮುಂಚೆ ಏನೋ ಚಿಕ್ಕ ಹುಡುಗ
ಮಗನ ರೀತಿ ಬಿದ್ದು ಬಿದ್ದು ಅಳ್ತಿರ್ತಾನೆ ಹುಡುಗ. ಇದನ್ನು ನೋಡಿದ ಈ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಅವನ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾಳೆ. ಅವನನ್ನ ಸಮಾಧಾನ ಮಾಡೋ ರೀತಿ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ್ಬೇಕಾದ್ರೆ, ಅವಳು ಸಾಯುವ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೂ ಕೂಡ ಅವನನ್ನ ಸಮಾಧಾನ ಮಾಡೋದಕ್ಕಾಗಿ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ್ಬೇಕಾದ್ರೆ, ಇದು ಆ ಸೈಕೋ ಅವನ ಮನ್ಸಲ್ಲಿ ಏನೋ ಒಂದು ಒಳ್ಳೆ ಗುಣವನ್ನ ಉಂಟು ಮಾಡುತ್ತೆ. ಏನಿದು ಇವಳಿಗೆ ಇಷ್ಟೊಂದು ಟಾರ್ಚರ್ ನ ಕೊಟ್ಟು ಇನ್ನ ಸ್ವಲ್ಪ ಹೊತ್ತಲ್ಲಿ ಅವಳನ್ನ ಸಾಯಿಸ್ಬಿಡ್ತೀವಿ ಅಂತ ಗೊತ್ತಿದ್ರು ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ಮಾತಾಡ್ತಿದ್ದಾಳಲ್ಲ ಅಂತ ಅನ್ಕೊಂಡು ಹುಡುಗ ಅವಳನ್ನ ಸಾಯಿಸದೆ ಅವಳ ಕೈಗೆ ಕಾಲಿಗೆ ಕಟ್ಟಿರುವ ಹಗ್ಗಗಳನ್ನ ಬಿಚ್ಚಿ ಕೊಡ್ತಾನೆ. ಇವಾಗ ಆ ಹುಡುಗಿನೂ ಅವನ ಮನ್ಸನ್ನ ಚೇಂಜ್ ಮಾಡಿ ಹಾಗೆ ನಿಧಾನಕ್ಕೆ ಅವನ ಜೊತೆಗೇನೆ ಅವನ ಕಾರಿಗೆ ಹೋಗಿ ಹತ್ತಿ ಕೂತ್ಕೋತಾಳೆ. ಆವಾಗ ಅವನು ಸಾರಿ ಈ ರೀತಿ ನಿನ್ನನ್ನ ನಾನು ಮಾಡಿದಕ್ಕೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಕೂಡ ಈ ಹುಡುಗಿ ಇಟ್ಸ್ ಓಕೆ ಬೇಬಿ ಅಂತ ಅವಳ ಬಾಯಿಂದ ಹೇಳ್ತಾಳೆ ಅಷ್ಟೇ. ಆದ್ರೆ ಆ ಹುಡುಗಿಯ ಕಣ್ಣಲ್ಲಿ ಇವನಿಂದ ಆ ಹುಡುಗಿ ಎಷ್ಟೊಂದು ಟಾರ್ಚರ್ ಅನ್ನ ಎಷ್ಟು ನೋವನ್ನು ಅನುಭವಿಸಿದಾಳೆ ಅನ್ನೋದು ನಮಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ನಂತರ ಹಾಗೆ ಗಾಡಿಯನ್ನ ತಗೊಂಡು ಆ ಜಾಗವನ್ನೇ ಬಿಟ್ಟು ಹೊರಡ್ತಾರೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಆಪೋಸಿಟ್ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಆ ಕಾರಲ್ಲಿ ಇರೋರನ್ನ ನೋಡಿ ಹೆಲ್ಪ್ ಹೆಲ್ಪ್ ಅಂತ ಈ ಹುಡುಗಿ ಕಿರ್ಚ್ಕೋತಾಳೋ ಅಂತ ಅನ್ಕೊಂಡ್ರೆ ಆ ಹುಡುಗಿ ಸದ್ಯ ಮಾಡದೆ ಹಾಗೆ ಸೈಲೆಂಟ್ ಆಗಿ ಇರ್ತಾಳೆ. ಅದನ್ನ ನೋಡಿದ ರಾಡ್ನಿಗೆ ಈ ಹುಡುಗಿ ಮೇಲೆ ತುಂಬಾನೇ ನಂಬಿಕೆ ಬಂದ್ಬಿಡುತ್ತೆ. ಸೊ ಹೋಗೋ ದಾರಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಗಾಡಿಯನ್ನ ನಿಲ್ಲಿಸ್ತಾನೆ. ನಾನು ರೆಸ್ಟ್ ರೂಮ್ ಗೆ ಹೋಗ್ತೀನಿ, ನೀನು ಬರ್ತೀಯ ಅಂತ ಕೇಳ್ಬೇಕಾದ್ರೆ ಇಲ್ಲ ಬೇಬಿ ನೀನು ಹೋಗಿದ್ದು ಬಾ, ನಾನು ಇಲ್ಲೇನೆ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿಯನ್ನ ನಂಬ್ಕೊಂಡು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾನೆ ಆ ಸೈಕೋ ಕಿಲ್ಲರ್. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಕಾರಲ್ಲಿ ಕೂತಿರುವ ಹುಡುಗಿ ಕಾರನ್ನ ಬಿಟ್ಟು ಇಳಿದು ಗೆದ್ದು ಬಿದ್ದು ಓಡಿ ಹೋಗ್ತಾಳೆ. ಇಲ್ಲಿ ರೆಸ್ಟ್ ರೂಮ್ ಅಲ್ಲಿ ನಮ್ಮ ಸೈಕೋ ಫೈನಲ್ ಆಗಿ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದ ಒಂದು ಹುಡುಗಿನ ಹುಡುಕಿ ನಾವು ಕಂಡಿಡಿದು ಬಿಟ್ಟಿದೀವಿ ಅಂತ ತುಂಬಾನೇ ಖುಷಿಯಾಗಿ ಹೊರಗಡೆ ಬಂದು ನೋಡಿದ್ರೆ ಕಾರಿನಲ್ಲಿ ಏಮಿಯನ್ನ ಕಾಣ್ತಾ ಇಲ್ಲ. ಅದೇ ಸಮಯಕ್ಕೆ ಕಿವಿನೇ ಕಿತ್ತೋಗೋ ಮಟ್ಟಿಗೆ ಸೈರನ್ಸ್ ಅದು ಆಗಿ ಇನ್ನೊಂದು ಕಡೆಯಿಂದ ಪೊಲೀಸ್ ಕಾರ್ ಬರ್ತಿರುತ್ತೆ. ಹೌದು, ಅಲ್ಲಿಂದ ಓಡಿ ಹೋದ ಏಮಿ ಸುಮ್ನೆ ಹೋಗಿಲ್ಲ, ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿಂದ ಫೋನ್ ಕಾಲ್ ಅನ್ನ ಮಾಡಿ ಪೊಲೀಸರ್ಸ್ ಅನ್ನ ಕರ್ಸಿರ್ತಾಳೆ. ಹೌದು, ಆ ಜಾಗದಲ್ಲಿ ಪೊಲೀಸರ್ಸ್ ಬಂದು ಆ ಸೈಕೋ ಕಿಲ್ಲರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಫೈನಲ್ ಆಗಿ ಬುದ್ಧಿವಂತಿಕೆಯಾಗಿ ಇರುವ ಏಮಿ ಅನ್ನುವ ಹುಡುಗಿಯಿಂದ ಈ ಸೈಕೋ ಕಿಲ್ಲರ್ ಅರೆಸ್ಟ್ ಆಗಿದ್ದಾನೆ. ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡಿ ಸೈಕಾಲಜಿಕಲ್ ಆಗಿ ಅವನ ಜೊತೆ ಮಾತಾಡಿ ಹಾಗೆ ನಿಧಾನಕ್ಕೆ ಆ ಸೈಕೋ ಕಿಲ್ಲರ್ ಹತ್ರ ಇಂದ ತಪ್ಪಿಸಿಕೊಂಡು ಫೈನಲ್ ಆಗಿ ಅವನನ್ನು ಸರಿಯಾಗಿ ಸಿಗಾಕ್ಸ್ಬಿಟ್ಲು ನಮ್ಮ ಏಮಿ. ಈ ಜಾಗದಲ್ಲಿ ಈ ಮೂವಿ ಮುಗ್ದೋಗುತ್ತೆ. ಆದ್ರೆ ಈ ಮೂವಿ ಮುಗ್ದಾದ ಮೇಲೆ ವರ್ಡಿಂಗ್ಸ್ ಅಲ್ಲೇ ಹಾಗೆ ನಿಜವಾಗ್ಲೂ ಏನು ನಡೀತು ಅನ್ನೋದನ್ನ ನಮಗೆ ಹೇಳ್ತಾರೆ. 1979 ಅಲ್ಲಿ ಇವನನ್ನ ಪೊಲೀಸರ್ಸ್ ಅರೆಸ್ಟ್ ಮಾಡಿದ್ರು ಕೂಡ ಸ್ವಲ್ಪ ದಿನದಲ್ಲೇ ಅವನಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾನೆ. ಆದ್ರೆ ಆ ರೀತಿ ಹೊರಗಡೆ ಬಂದಿದ್ದವನು ಮತ್ತೆ ಅವನ ಸ್ಟೈಲ್ ಅಲ್ಲೇ ಇನ್ನ ಇಬ್ಬರು ಹುಡುಗಿಯರನ್ನ ಸಾಯಿಸಬೇಕಾದ್ರೆ ಅವನ ಮೇಲೆ ಕೇಸು ಸ್ಟ್ರಾಂಗ್ ಆಗಿರುತ್ತೆ. ಆದ್ರಿಂದ ಮತ್ತೆ ಅವನನ್ನ ಹಿಡಿದು ಜೈಲಿಗೆ ಹಾಕಿರ್ತಾರೆ. ಅವನ ಮೇಲೆ ಟೋಟಲ್ ಆಗಿ 6 ಹುಡುಗಿಯರನ್ನ ಕೊಂದಿದ್ದಕ್ಕಾದ ಕೇಸ್ ಅನ್ನ ರಿಜಿಸ್ಟರ್ ಮಾಡಿರ್ತಾರೆ. ಆದ್ರೆ 6 ಮರ್ಡರ್ಗೆ ಮಾತ್ರವೇ ಎವಿಡೆನ್ಸ್ ಪ್ರೂಫ್ ಸಿಕ್ಕಿದ್ರಿಂದ ಆ ಕೇಸನ್ನ ಮಾತ್ರ ಇವನ ಮೇಲೆ ಹಾಕಿದ್ದಾರೆ. ಆದ್ರೆ ಪೊಲೀಸರ್ಸ್ ಏನು ಅಂತ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ 130ಕ್ಕೂ ಹೆಚ್ಚು ಹುಡುಗಿಯರನ್ನ ಇವನು ಕೊಂದಿರಬಹುದು ಅಂತ ಹೇಳ್ತಾರೆ. ಫೈನಲ್ ಆಗಿ ಇವನಿಂದ ಕಷ್ಟಕ್ಕೆ ಒಳಗಾಗಿದ್ದ ಆ ಚಿಕ್ಕ ಹುಡುಗಿ ಏಮಿ ಅವಳು ಕೋರ್ಟ್ಗೆ ಬಂದು ಇವನಿಗೆ ಆಪೋಸಿಟ್ ಆಗಿ ವಿಟ್ನೆಸ್ ಆಗಿ ಉತ್ತರಗಳನ್ನ ಕೊಡ್ಬೇಕಾದ್ರೆ ಇವನಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಇವನ ಹತ್ರ ಇಂದ ತಪ್ಪಿಸಿಕೊಂಡಿದ್ದು ಈ ಹುಡುಗಿ ಒಬ್ಬಳೇ ಅಲ್ಲ, ಈ ಮೂವಿಯ ಹೀರೋಯಿನ್ ಆದ ನಮ್ಮ ಶೆರಿಲ್ ಕೂಡ. ಇನ್ನ ನಿಜವಾಗ್ಲೂ ಫುಲ್ ಆಗಿ ಅವನ ಹತ್ರ ಇಂದ ತಪ್ಪಿಸಿಕೊಂಡಿದ್ದು ಯಾರು ಅಂದ್ರೆ ನಮ್ಮ ಹೀರೋಯಿನೇ. ಇವರಿಬ್ಬರನ್ನ ಬಿಟ್ಟು ಇವನ ಹತ್ರ ಸಿಗಕೊಂಡಿದ್ದ ಹುಡುಗಿಯರು ಎಲ್ಲರನ್ನು ಇವನು ಕೊಂದಾಕಿದ್ದಾನೆ. ಸೊ ಇಂತಹದೊಂದು ವಿಷಯ 70s ಅಲ್ಲಿ ಅಮೆರಿಕಾದಲ್ಲಿ ನಿಜವಾಗ್ಲೂ ನಡೆದಿದೆ. 10 ವರ್ಷಗಳಲ್ಲಿ 100ಕ್ಕಿಂತ ಹೆಚ್ಚಾದ ಹುಡುಗಿಯರನ್ನ ಈ ಫೋಟೋಗ್ರಾಫರ್ ರಾಡ್ನಿ ಕೊಂದಿದ್ದಾನೆ. ಅದು ಸುಮ್ನಿಲ್ಲ, ರೇಪ್ ಮಾಡಿ ಕ್ರೂರವಾಗಿ ಸಾಯಿಸಿದ್ದಾನೆ. ಯೋಚನೆ ಮಾಡಿ ನೋಡಿ, ಒಂದಲ್ಲ ಎರಡಲ್ಲ 130ಕ್ಕಿಂತ ಹೆಚ್ಚಾದ ಹುಡುಗಿಯರನ್ನ ಈ ರೀತಿ ಕೊಂದಿದ್ದಾನೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಮೂವಿಯ ಹೀರೋಯಿನ್ ಅವರೇ ಈ ಮೂವಿಯ ಡೈರೆಕ್ಟರ್. ನಾರ್ಮಲ್ ಆದ ಸೈಕೋ ಸೀರಿಯಲ್ ಕಿಲ್ಲರ್ ಮೂವಿಯಾಗಿ ಇದು ಇರಬಾರ್ದು ಅಂತ ನಾನ್ ಲೀನಿಯರ್ ಸ್ಟೈಲ್ ಅಲ್ಲಿ ಈ ಮೂವಿಯನ್ನ ಮಾಡಿದ್ದಾರೆ. ಹೇಗಿತ್ತು ಈ ಮೂವಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಚಾನೆಲ್ ಅನ್ನ ಇನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.